ಮಹಿಳಾ ದಿನಾಚರಣೆಯ ಪ್ರಯುಕ್ತ ನಮ್ಮ ಸಮಾಧಾನ ಆಪ್ತ ಸಲಹಾ ಕೇಂದ್ರ ಹಾಗೂ ಕರ್ನಾಟಕ ಹವ್ಯಾಸಿ ಆಪ್ತ ಸಮಾಲೋಚಕರ ವತಿಯಿಂದ ತಟ್ಟಂತ ಹೇಳಿ ಕಾರ್ಯಕ್ರಮವನ್ನು ಸೋಮೇಶ್ವರ್ ಅವರು ಇಂದು ನಡೆಸಿಕೊಂಡಿದ್ದಾರೆ. ಬನ್ನಿ, ಹೇಗೆ ನಡೆಯುತ್ತೆ, ಹೇಗೆಲ್ಲ ನಮ್ಮ ಕೌನ್ಸಿಲರ್ಸು ಆನ್ಸರ್ ಮಾಡ್ತಾರೆ, ಕನ್ಫ್ಯೂಸ್ ಆಗ್ತಾರೆ, ನೋಡೋಣಂತೆ. ಹೇಗಿದ್ದೀರಿ? ಅಪ್ಪ ಒಬ್ಬರು ಕೇಳಿದ್ರು ನೀವು ಹೇಗಿದ್ದೀರಾ ಅಂತ. ಎಲ್ಲರಿಗೂ ನಮಸ್ಕಾರ. ಸಮಾಧಾನ ಆಪ್ತ ಸಲಹಾ ಕೇಂದ್ರದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಒಂದು ವಿಶೇಷವಾದ ಕ್ವಿಜ್ ಕಾರ್ಯಕ್ರಮ ನಡೆಸ್ಕೊಳ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಪ್ರಧಾನವಾಗಿ ಮಹಿಳೆಯರೇ ಭಾಗವಹಿಸ್ತಾ ಇದ್ದಾರೆ. ಏನಾದರೂ ಅವರು ಅವಕಾಶ ಕೊಟ್ಟರೆ ನಮ್ಮಲ್ಲಿ ಇರಬಹುದಾದಂಥ ಅಲ್ಪಸಂಖ್ಯಾತ ಪುರುಷರು ಉತ್ತರ ಕೊಡೋದಕ್ಕೆ ಪ್ರಯತ್ನಿಸಬಹುದು. ತಾವು ಅನುಮತಿ ಕೊಡಬೇಕಷ್ಟೇ, ಅದು ಬಹಳ ಮುಖ್ಯ. ಕ್ವಿಜ್ ಆರಂಭಿಸೋಣ. ನಿಯಮಗಳು ಬಹಳ ಸರಳ. ತಾವೆಲ್ಲ ತಮ್ಮ ಹೆಸರನ್ನು ಬರೆದು ಕೊಟ್ಟಿದ್ದೀರಾ, ಚೀಟಿ ತೆಗಿತೇವೆ. ಯಾರ ಹೆಸರು ಬರುತ್ತೋ ಅವ್ರು ನಿಂತ್ಕೋಬೇಕು. ಪ್ರಶ್ನೆ ಕೇಳ್ತೇವೆ, ಉತ್ತರ ಕೊಡಿ. ಉತ್ತರ ಸರಿ ಇದ್ದರೆ ಪುಸ್ತಕ ಸಿದ್ಧವಾಗಿದೆ, ತಗೋಬಹುದು. ಏನಾದರೂ ಅನುಮಾನಗಳು ಪ್ರಶ್ನೆಗಳು ಇದ್ದರೆ ಕೇಳ್ಬೋದು. ಈಗಲೇ ಉತ್ತರ ಗೊತ್ತಿಲ್ಲದಿದ್ದರೆ ನೀವೊಂದು ಪುಸ್ತಕ ನಮಗೆ ಕೊಡಿ. ದಯವಿಟ್ಟು ಪ್ರೋಗ್ರಾಮ್ ನಡಿಬೇಕಾದ್ರೆ ನಿಶಬ್ದವಾಗಿರಿ, ಬೇರೆಯವ್ರು ಯಾರು ಆನ್ಸರ್ ಮಾಡಬೇಡಿ, ಹೇಳೋದು. ಮೊಬೈಲ್ ಬಳಕೆ ನಿಷೇಧಿಸಲಾಗಿ. ಹಾಂ, ಈಗ ಮೊದಲಿಗೆ ಗಳಿಸಲು ನೀಡಿ ಅಂತ ಒಂದು ಶಬ್ದ ಇದೆ ಅಲ್ಲಿ. 2 ಶಬ್ದಗಳು, ಗಳಿಸಲು ನೀಡಿ. ಏನದು? ಯಾಕೆ ಹಾಕಿದ್ದೀನಿ? ಯಾರು ಬೇಕಾದರೂ ಹೇಳಿ. ಅಲ್ಲ, ಅದರ ನನಗೆ ಅರ್ಥ ಬೇಕು. ಏನು ಕೊಡ್ತೀರಾ ನೀವು ನನಗೆ? ನನಗೇನು ಕೊಡ್ತೀರಾ ನೀವು? ಅಂತಾರಾಷ್ಟ್ರೀಯ ಮಹಿಳಾ ವರ್ಷದ 2026ರ ಘೋಷವಾಕ್ಯ ಅದು, ಸ್ಲೋಗನ್ ಅದು. ತನ್ನಂತೆ ಪರರ ಬಗೆದೊಡೆ ಕೈಲಾಸ ಭಿನ್ನಾಣವಕ್ಕೂ ಸರ್ವಜ್ಞ. ತನ್ನಂತೆ ಪರರ ಬಗೆದೊಡೆ, ಅದೇ ಅರ್ಥ ಅಲ್ಲಿರೋದಲ್ಲಿ. ಹಾಗಾಗಿ ಗಿವ್ ರೆಸ್ಪೆಕ್ಟ್, ಟೇಕ್ ರೆಸ್ಪೆಕ್ಟ್, ಇದೆಲ್ಲ ವಿವರಣೆ ಕೊಟ್ಟರಲ್ಲ, ಅವೆಲ್ಲವೂ ಒಳಗೊಂಡಿದೆ. ಆದರೆ ಸರ್ವಜ್ಞ ಬಹಳ ಹಿಂದೆಯೇ ಹೇಳಿದ್ದಾನೆ. ಅದನ್ನು ನೆನಪಿಸುತ್ತೆ ಈ ಒಂದು ಘೋಷವಾಕ್ಯ. ಈಗ ಕ್ವಿಜ್ ಆರಂಭಿಸ್ತಾ ಇದ್ದೇವೆ. ಬೇರೆ ಬೇರೆ ಕ್ಷೇತ್ರಗಳಿಂದ ಪ್ರಸಿದ್ಧ ವ್ಯಕ್ತಿಗಳ ಬಗ್ಗೆ ಒಂದಷ್ಟು ಪ್ರಶ್ನೆಗಳನ್ನು ರೂಪಿಸಿದ್ದೇನೆ. ಮೊದಲಿಗೆ ನಮ್ಮ ಪುರಾಣ ಮತ್ತು ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೆಗಳು. ಮೊದಲ ಪ್ರಶ್ನೆಗೆ ಯಾರು ಉತ್ತರ ಕೊಡ್ತೀರಾ? ಸೌಮ್ಯ BS. ಸೌಮ್ಯ ಅವರೇ, ಬಹಳ ಸುಲಭವಾದ ಪ್ರಶ್ನೆ ಬರುತ್ತೆ. ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಡಿ. ವಿದ್ಯಾದಿ ದೇವತೆ ಸರಸ್ವತಿಯ ಕೈಯಲ್ಲಿರುವ ವೀಣೆಯ ಹೆಸರೇನು? ಹೆಸರು ಗೊತ್ತಿದ್ದರೆ ಹೇಳ್ಬೋದು. 2 ಪುಸ್ತಕ ಕೊಡ್ತೇವೆ. ಆಯ್ಕೆಗಳು ತಗೊಂಡು ಉತ್ತರ ಕೊಟ್ಟರೆ ಒಂದೇ ಪುಸ್ತಕ. ಆಯ್ಕೆಗಳು ಬೇಕು. ಮಹತಿ, ಆನಂದ ಭೈರವಿ, ಕಚ್ಚಪಿ, ಹಂಸನಾಗ. ಆಡಿಯೋ ಇಲ್ಲ ಅಲ್ವಾ? ಆಡಿಯೋ ಇಲ್ಲ. ಆಡಿಯೋ ಇತ್ತು, ಸೌಂಡ್ಸ್ ಇತ್ತು. ಇದರ 10 ಸೆಕೆಂಡ್ ಗೊತ್ತಾಗಲ್ಲ ನಮಗೆ ಮುಗೀತು ಅಂತ ಹೇಳಿ. ಯಾವುದೊಂದು ಆಯ್ಕೆ ಮಾಡಿ. ಆನಂದ ಭೈರವಿ ಹೇಳಿ. ಇನ್ನೊಂದು ಚಾನ್ಸ್. ಮಹತಿ ಉತ್ತರ. ಕಚ್ಚಪಿ ಆಗಿತ್ತು. ಮಹತಿ ಅನ್ನೋದು ನಾರದನ ಕೈಯಲ್ಲಿ ಇರುವಂಥ ವೀಣೆ ಏನಿರುತ್ತೆ ಅಥವಾ ತಂಬೂರಿ ಏನಿರುತ್ತೆ, ಅದಕ್ಕೆ ಹೆಸರನ್ನು ಕೊಟ್ಟಿರ್ತಾರೆ. ಕಚ್ಚಪಿ ಅಂತ. ಇಲ್ಲಿ ಕಚ್ಚಪ ಅಂತ ಹೇಳ್ತಂದರೆ ಆಮೆ ಅಂತ ಅರ್ಥ. ಸಾಮಾನ್ಯವಾಗಿ ವೀಣೆಯನ್ನು ಮಾಡಬೇಕಾದ್ರೆ ಬುರುಡೆ ಇರುತ್ತಲ್ಲ, ಆ ಬುರುಡೆಯನ್ನು ಹಲಸಿನ ಮರದಿಂದ ಮಾಡ್ತಾರೆ ಈಗ. ಆದರೆ ಒಂದು ಕಾಲದಲ್ಲಿ ಅದನ್ನು ಕುಂಬಳ ಬುರುಡೆಯಲ್ಲಿ ಮಾಡ್ತಾಯಿದ್ರು. ಆ ಕುಂಬಳ ಬುರುಡೆ ಬರೋದಕ್ಕಿಂತ ಮೊದಲು ಆಮೆಯ ಚಿಪ್ಪಿಂದ ಅದನ್ನು ಮಾಡ್ತಾ ಇರಬೇಕು ಅಂತ ಒಂದು ತಜ್ಞರ ಅಭಿಪ್ರಾಯ.
ಹಾಗಾಗಿ ಕಚ್ಚಪ ಶಬ್ದದಿಂದ ಈ ಕಚ್ಚಪಿ ಅನ್ನೋ ಶಬ್ದ ರೂಪುಗೊಂಡಿದೆ. ಇದು ಸರಸ್ವತಿಯ ವೀಣೆ ಅಂತ ಹೇಳ್ತಾರೆ. ಕೂತ್ಕೊಳ್ಳಿಮ್ಮ, ಸೆಕೆಂಡ್ ರೌಂಡಲ್ಲಿ ನೋಡೋಣ. ಎರಡನೇ ಕ್ವಶನ್ ನಿಮಗೇನೆ. ಈಗ ರಾಮಾಯಣದಲ್ಲಿ ಅಹಲ್ಯೆಯು ಯಾರ ಶಾಪದಿಂದ ಕಲ್ಲಾದಳು ಅಂತ ತಿಳ್ಕೋಬೇಕಾಗಿದೆ. ವಿಶ್ವಾಮಿತ್ರರ ಶಾಪವ, ವಸಿಷ್ಠರ ಶಾಪವ, ದುರ್ವಾಸರ ಶಾಪವ ಅಥವಾ ಗೌತಮ ಮಹರ್ಷಿಗಳ ಶಾಪವ ಅಂತ. ವಿಶ್ವಾಮಿತ್ರ. ಇನ್ನೊಂದು ಅವಕಾಶ ಕೊಡ್ತೀನಮ್ಮ, ಹೇಳಿ. ದುರ್ವಾಸ. ಆದರೆ ಸರಿಯಾದ ಉತ್ತರ ಏನಾಗಿತ್ತು ಅಂತ ಹೇಳ್ತಂದರೆ ಅದು ಗೌತಮ ಮಹರ್ಷಿಗಳ ಶಾಪದಿಂದ ಆಗಿದ್ದದು. ಗೌತಮ ಮಹರ್ಷಿ ಮತ್ತು ಅಹಲ್ಯೆ. ಹಲ ಅಂತ ಹೇಳ್ತಂದರೆ ಏನು? ಹಲ ಅಂದರೆ ನೇಗಿಲು, ಉಳುವಂಥದ್ದು ಅಂತ. ಅಹಲ್ಯ ಅಂದರೆ ನೇಗಿಲನ್ನು ಇಲ್ಲದೇ ಇರುತ್ತೆ, ನೆಗೆಟಿವ್ ಮೀನಿಂಗ್ ಬರುವಂಥದ್ದು. ಅಂದರೆ ಆಕೆ ಅಷ್ಟು ಸುಂದರಿಯಾಗಿದ್ಲು ಅನ್ನೋ ಒಂದು ಅರ್ಥ ಬರುತ್ತೆ ಈ ಒಂದು ಶಬ್ದಕ್ಕೆ. ಮೂರನೇದು ಪದ್ಮಾವತಿ. ಪದ್ಮಾವತಿ. ಅಹಲ್ಯೆ, ರಾಮ, ಲಕ್ಷ್ಮಣ ಮತ್ತು ವಿಶ್ವಾಮಿತ್ರ. ಇಲ್ಲಿ ಒಂದು ಪ್ರಶ್ನೆಯನ್ನು ಹಾಕಿದ್ರು ಇತ್ತೀಚೆಗೆ. ಕಲ್ಲಾಗೋದು ಅಂದ್ರೇನು? ಪ್ರಾಯೋಗಿಕವಾಗಿ ಸಾಧ್ಯ ಇಲ್ಲ, ಒಬ್ಬರು ಕಲ್ಲಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ, ಈಗ ಹೇಳ್ತಾರೆ ಮಾನಸಿಕವಾಗಿ ಆಕೆ ತನ್ನ ಮನಸ್ಸನ್ನು ಕಲ್ಲು ಮಾಡಿಕೊಂಡಿದ್ಲು ಅನ್ನೋ ಅರ್ಥ ಕೊಟ್ಟಿರ್ತಾರೆ. ಆಮೇಲೆ ರಾಮ ಬಂದು ಆಪ್ತ ಸಲಹೆ ಕೊಟ್ಟು ಆ ಕಲ್ಲಾಗಿರ್ತಕ್ಕಂಥ ಮನಸ್ಸನ್ನು ಮತ್ತೆ ಪ್ರಾಪಂಚಿಕ ಬದುಕಿಗೆ ವಾಪಸ್ಸು ಕರೆತರೋ ಸಹಾಯ ಮಾಡ್ದ, ಆಪ್ತ ಸಲಹೆ ನೀಡ್ದ ಅಂತ ಒಂದು ವಿವರಣೆ ಅಷ್ಟೆ. ವಿವರಣೆ ಅಂತ ತಿಳ್ಕೊಳ್ಳೋಣ, ಅದೇ ಸತ್ಯ ಅಂತ ತಿಳ್ಕೊಳ್ಳೋದು ಬೇಡ. ಯಾಕೆಂದರೆ ಪುರಾಣ ಅನ್ನೋ ಪ್ರಶ್ನೆ ಬಂದಾಗ ಅಲ್ಲಿ ನಂಬಿಕೆ ಮುಖ್ಯವಾಗುತ್ತೆ ಹೊರತು ಸತ್ಯ ಸುಳ್ಳು ಗೊತ್ತಾಗಲ್ಲ. ಆದರೆ ಇರಬಹುದಾದಂಥ ಇತರ ವಿವರಣೆಗಳು ಏನಿದೆ ಅದ್ರ ಬಗ್ಗೆ ಒಂಚೂರು ಆಲೋಚನೆ ಮಾಡ್ಬೋದು. ಮುಂದೆ ಪದ್ಮಾವತಿಯವರು ತಮ್ಮ ಪ್ರಶ್ನೆ, ಮಹಾಭಾರತದಲ್ಲಿ ಕೌರವರ ಏಕೈಕ ಸೋದರಿಯ ಹೆಸರೇನು? ಸುಭದ್ರ, ಉತ್ತರೆ, ಭಾನುಮತಿ, ದುಶ್ಯಲೆ. ದುಶ್ಯಲೆ ಉತ್ತರ ಸರಿಯಾಗಿದೆ. ತಮಗೆ ಯಾವ ಪುಸ್ತಕ ಬೇಕು? ಆರೋಗ್ಯದ ಬಗ್ಗೆ ಇದೆ. ಆಮೇಲೆ ಚಪ್ಪಾಳೆ ಬರಲಿ. ಧೃತರಾಷ್ಟ್ರ ಮತ್ತು ಗಾಂಧಾರಿಗೆ 100 ಜನ ಗಂಡು ಮಕ್ಕಳು, ಒಬ್ಬಳೇ ಸೋದರಿ ದುಶ್ಯಲೆ ಅಂತ. ಅನುಪಮ ಸುಂದರಿಯಂತೆ ಈಕೆ. ಮತ್ತು ದುರ್ಯೋಧನ ಬಹಳ ಇಷ್ಟಪಡ್ತಾ ಇದ್ದಂಥ ಹೆಣ್ಣುಮಗಳು ಈಕೆ. ಕೊನೆಗೆ ಸಿಂಧೂ ದೇಶದ ಅರಸ ಜಯದ್ರಥ ಅಂತ ಇರ್ತಾನೆ, ಆತನನ್ನು ಮದುವೆ ಆಗ್ತಾಳೆ. ಆದರೆ ಕುರುಕ್ಷೇತ್ರ ಯುದ್ಧ ಮುಗಿದಾಗ ಎಲ್ಲರೂ ಸಾಯ್ತಾರೆ. ಜಯದ್ರಥನೂ ಸಾಯ್ತಾನೆ, ಅರ್ಜುನ ಅವನನ್ನು ಕೊಲ್ತಾನೆ. ವಾಪಸ್ಸು ಸಿಂಧೂ ದೇಶಕ್ಕೆ ಹೋಗ್ತಾಳೆ, ಯಾಕಂದರೆ ಗಂಡನ ಮನೆ ಇರಲ್ವಾ. ಈ ಯುದ್ಧ ಎಲ್ಲ ಮುಗಿದ ಮೇಲೆ ಅಲ್ಲಿಗೆ ವಾಪಸ್ಸು ಹೋದ ಮೇಲೆ ಈತ ಅಶ್ವಮೇಧ ಯಾಗ ಮಾಡಬೇಕು ಅಂತ ಹೇಳಿ ಯುಧಿಷ್ಠಿರ ನಿರ್ಧರಿಸಿದಾಗ ಅರ್ಜುನ ಆ ಕುದುರೆಯ ಹಿಂದೆ ಹೋಗ್ತಾನೆ. ಹೋದಾಗ ಸಿಂಧೂ ದೇಶದ ಹತ್ತಿರ ಬರ್ತಿದ್ದಾನೆ ಅಂತ ಗೊತ್ತಾಗ್ತಾ ಇದ್ದ ಹಾಗೇ ಜಯದ್ರಥನ ಮಗ ಯಾರೋ ರಾಜ್ಯಭಾರ ಮಾಡ್ತಾ ಇದ್ದ, ಹೃದಯಾಘಾತದಿಂದ ಸತ್ತು ಹೋಗ್ತಾನೋ. ತಕ್ಷಣವೇ ಆ ಹೆಣ್ಣು ಮಗಳು ದುಶ್ಯಲೆ ಮೊಮ್ಮಗು, ಒಂದು ಪುಟ್ಟ ಮಗು ಇರುತ್ತೆ, ಆ ಮಗುವನ್ನು ಕರ್ಕೊಂಡು ಅರ್ಜುನನನ್ನು ಭೇಟಿಯಾಗ್ತಾಳೆ. ಈ ಮಗುವಿಗೆ ಈ ರಾಜ್ಯವನ್ನು ಉಳಿಸಿಕೊಡು ಅಂತ ಕೇಳಿದಾಗ ತುಂಬ ನೋವಾಗುತ್ತೆ ಅರ್ಜುನನಿಗೆ. ಅನ್ಯಾಯವಾಗಿ ಆ ಮಗು ಸತ್ತು ಹೋಯ್ತಲ್ಲ ಅಂತ ಹೇಳಿ ಕೊನೆಗೆ ಆ ಮಗುವಿಗೆ ಆ ರಾಜ್ಯವನ್ನು ಬಿಟ್ಟುಕೊಟ್ಟು ಒಂಥರ ಸಾಂಕೇತಿಕವಾಗಿ ಪಟ್ಟಾಭಿಷೇಕವನ್ನು ಮಾಡ್ತಾನೆ. ಆ ರೀತಿ ಕೊನೆಗೊಳ್ಳುತ್ತೆ ದುಶ್ಯಲೆ ಬದುಕು. ಯಾಕಂದರೆ ಎಲ್ಲ ಗಂಡಸರ ಬಗ್ಗೆನೇ ನಾವು ತಿಳ್ಕೊಂಡಿರ್ತೇವೆ, ಸ್ತ್ರೀ ಪಾತ್ರಗಳು ಏನಾಗುತ್ತವೆ ಕೊನೆಗೆ ಗೊತ್ತಿಲ್ಲ ನಮಗೆ. ದ್ರೌಪದಿ ಹ್ಯಾಕ್ ಸಾಯ್ತಾಳೆ, ಕುಂತಿ ಹ್ಯಾಕ್ ಸಾಯ್ತಾಳೆ ಗೊತ್ತಿಲ್ಲ ನಮಗೆ ಇದೆಲ್ಲ. ಹಾಗೆ ಗಾಂಧಾರಿ ಹ್ಯಾಕ್ ಸಾಯ್ತಾಳೆ, ಇವೆಲ್ಲ ಬಹಳ ಕುತೂಹಲಕರವಾದಂಥ ವಿಚಾರ. ನೆಕ್ಸ್ಟ್
ದುಶ್ಶಲ ಕೌರವರ ಏಕಮಾತ್ರ ಸೋದರಿ, ಬಹಳ ಸುಂದರಿಯಾಗಿದ್ಲು ಅಂತ ಮಹಾಭಾರತ ವರ್ಣಿಸುತ್ತೆ. ಕನ್ನಡ ಭಾಷೆಯ ಮೊದಲ ಕವಯತ್ರಿ ಯಾರು? ಕಂತಿ, ಹೆಳವನಕಟ್ಟೆ ಗಿರಿಯಮ್ಮ, ಅತ್ತಿಮಬ್ಬೆ, ಸಂಚಿಯ ಹೊನ್ನಮ್ಮ. ಅತ್ತಿಮಬ್ಬೆ ಇನ್ನೊಂದು ಅವಕಾಶ. ಸಂಚಿಯ ಹೊನ್ನಮ್ಮ. ಆದರೆ ಸರಿಯಾದ ಉತ್ತರ ಏನಾಗಿತ್ತು ಅಂತ ಹೇಳ್ತಂದರೆ ಅದು ಕಂತಿ ಆಗಿತ್ತು. ಕಂತಿ. ಸಂಚಿಯ ಹೊನ್ನಮ್ಮ ಮೈಸೂರು ಮಹಾರಾಜರ ಆಸ್ಥಾನದಲ್ಲಿ ಇದ್ದಂಥ ಹೆಣ್ಣುಮಗಳು ಆಕೆ. ಇನ್ನು ಅತ್ತಿಮಬ್ಬೆ ಅಂತ ಹೇಳ್ತಂದರೆ ಸಾಹಿತ್ಯವನ್ನು ಪ್ರೋತ್ಸಾಹಿಸೋದಕ್ಕಾಗಿ ದಾನ ಚಿಂತಾಮಣಿ ಅತ್ತಿಮಬ್ಬೆ ಅಂತ ಆಕೆಯನ್ನು ಕರೀತೇವೆ. ಈ ಕಂತಿ ಮೊದಲ ಬಾರಿಗೆ ಕನ್ನಡದಲ್ಲಿ ಕಾವ್ಯವನ್ನು ರಚಿಸಿದರು ಅಂತ ಹೇಳ್ತಾರೆ. ಇಲ್ಲಿ ಒಂದು ಸಣ್ಣ ಭಿನ್ನಾಭಿಪ್ರಾಯ ಉಂಟು ಪಂಡಿತರಲ್ಲಿ. ಅಕ್ಕ ಮಹಾದೇವಿ ಹುಟ್ಟಿದ ವರ್ಷಕ್ಕೂ ಕಂತಿ ಹುಟ್ಟಿದ ವರ್ಷಕ್ಕೂ 30 ವರ್ಷಗಳ ವ್ಯತ್ಯಾಸ ಬರುತ್ತೆ. ಮೊದಲು ಈಕೆ ಕಾವ್ಯವನ್ನು ರಚಿಸಿದಳು ಅಂತ ನಮಗೆ ಗೊತ್ತಿದೆ. ಆದರೆ ಹೆಚ್ಚು ಜನ ಒಪ್ಪಿರೋದು ಅಕ್ಕ ಮಹಾದೇವಿಯೇ ಕನ್ನಡದ ಮೊದಲ ಕವಯಿತ್ರಿ ಅಂತ ಹೇಳ್ತಾರೆ. ಆದರೆ ಕಂತಿಯೂ ರಚಿಸಿದ್ದಳು ಅನ್ನೋದನ್ನು ನಾವು ಮರೆಯಬಾರ್ದು. ಅಲ್ಲಿ ನಾಗಚಂದ್ರ ಅಂತ ಒಬ್ಬ ಕವಿ, ಅವನು ಸ್ವಲ್ಪ ಹೊಟ್ಟೆ ಉರಿ ಅವನಿಗೆ. ಅವನು ಒಳ್ಳೆಯ ಕವಿಯೇ, ಒಳ್ಳೆಯ ಕಾವ್ಯವನ್ನು ಬರೆದಿದ್ದಾನೆ. ಆದರೆ ಹೆಣ್ಮಗಳು ನನಗೆ ಸವಾಲಾಗಿ ನಿಲ್ತಿದ್ದಾಳಲ್ಲ ಅಂತ ಹೇಳಿ ಅವಳನ್ನು ಹೇಗಾದರೂ ಸೋಲಿಸಬೇಕು ಅಂತ ಹೇಳಿ ಈ 4ನೇ ಸಾಲನ್ನು ಕೊಡ್ತಿದ್ದಂತೆ ಅವನು. ದನವಂ ಕಡೆದು ಬಸದಿಗೆ ಎಳೆಯುತ್ತಿರ್ಪಾರಂತ. ಜೈನರು ಅವರು ಮೂಲತಃ ಅಹಿಂಸೆ ಅವರ ಮಂತ್ರ. ಹಾಗಿರುವಾಗ ದನವನ್ನು ಕಡಿದು ತುಂಡು ಮಾಡಿ ಅದನ್ನು ಬಸದಿಗೆ ತಂದರು ಅಂದರೆ ಆ ಮನಸ್ಸು ಹೇಗೆ ತಾನೇ ಒಪ್ಪುತ್ತೆ. ಈ ರೀತಿ ಸಮಸ್ಯಾ ವಾಕ್ಯವನ್ನು ಕೊಟ್ಟಾಗ ಕಂತಿ ಎಷ್ಟು ಬುದ್ಧಿವಂತಿಗೆ ಉಪಯೋಗಿಸ್ತಾಳೆ ಅಂದರೆ ಕಾಡಿನಲ್ಲಿ ಪುಟ್ಟಿ ಬೆಳವ ಇತ್ಯಾದಿ ಹೇಳಿಸ್ಬಿಟ್ಟು ಸಚ್ಚಂದನವಂ ಕಡೆದು ಬಸದಿಗೆ ಎಳೆಯುತ್ತಿರ್ತಾರೆ. ಸೊ ದನವಂ ಅನ್ನೋದಕ್ಕೆ ಮುಂದೆ ಆ ಸಚ್ಚ ಅನ್ನೋ ಶಬ್ದವನ್ನು ಸೇರಿಸಿ ಸಚ್ಚಂದನವಂ, ಒಳ್ಳೆಯ ಚಂದನವನ್ನು ಕಡಿದು ಬಸದಿಗೆ ಎಳೆಯುತ್ತಿರ್ತಾರೆ. ಹೀಗೆ ಈ ಕಂತಿ ಮತ್ತು ನಾಗಚಂದ್ರರ ಬಹುದೊಡ್ಡ ಪದ್ಯಗಳು ಸಾಕಷ್ಟು ಇವೆ ಕನ್ನಡದಲ್ಲಿ. ಅವಕಾಶ ಸಿಕ್ಕಿದರೆ ಒಮ್ಮೆ ಓದಿ. ಈಕೆ ಕಂತಿ ನಮ್ಮ ಲೆಕ್ಕದಲ್ಲಿ ಈಕೆ ಮೊದಲ ಕವಯಿತ್ರಿ. ಆದರೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೋಯಿತು ಅಂದರೆ ನೀವು ಅಕ್ಕ ಮಹಾದೇವಿ ಅಂತಲೇ ಬರೀಬೇಕಾಗುತ್ತೆ. ಮುಂದೆ ಕೇಶರಾಶಿಯನ್ನು ಅಂಬರವನ್ನಾಗಿ ಬಟ್ಟೆಯನ್ನಾಗಿ ಧರಿಸಿದವರು ಯಾರು? ಸೊಳ್ಳೆ ಸಂಕವ್ವೆ, ಅಕ್ಕ ಮಹಾದೇವಿ, ರಾಣಿ ಚೆನ್ನಭೈರಾದೇವಿ, ನಾಟ್ಯರಾಣಿ ಶಾಂತಲ. ಅಕ್ಕ ಮಹಾದೇವಿ ಅಂತ ಹೇಳ್ತಾ ಇದ್ದಾರೆ. ಉತ್ತರ ಸರಿಯಾಗಿದೆ. ಒಂದು ಪುಸ್ತಕವನ್ನು ದಯವಿಟ್ಟು ಸ್ವೀಕರಿಸಿ. ಕೌಶಿಕ ಎನ್ನುವ ಅರಸನನ್ನು ಮದುವೆಯಾದಳು. ಆದರೆ ಆ ಕೌಶಿಕ ಅರಸನನ್ನು ಬಿಟ್ಟು ಬರುವಾಗ ಅವನು ಕೊಟ್ಟಂಥ ಪ್ರತಿಯೊಂದು ವಸ್ತುವನ್ನು ಅವನಿಗೆ ವಾಪಸ್ ಕೊಡ್ತಾಳೆ. ಹಾಗಾಗಿ ರಾಜನಾಗಿ ಅವನು ಕೊಟ್ಟಂಥ ಬಟ್ಟೆಗಳು ಏನಿತ್ತೋ ಆ ಬಟ್ಟೆಗಳನ್ನೂ ಸಹ ಕೊಟ್ಟು ತನ್ನ ಕೇಶರಾಶಿಯನ್ನೇ ಬಟ್ಟೆಯನ್ನಾಗಿ ಮಾಡಿಕೊಂಡು ಆಕೆ ಬಂದಳು ಅಂತ ಒಂದು ಕಥೆ ನಾವು ಕೇಳಿದ್ದೇವೆ. ಅದನ್ನು ವಿಶೇಷ ಅಂದರೆ ಅಕ್ಕ ಮಹಾದೇವಿ ಎಷ್ಟು ವರ್ಷ ಬದುಕಿರ್ಬೋದು? ಬರೀ 30 ವರ್ಷ ಬದುಕಿದ್ಲು ಆಕೆ ಅಷ್ಟೇ. ಆ 30 ವರ್ಷದ ಅವಧಿಯಲ್ಲಿ ಆಕೆ ಕಲ್ಯಾಣಕ್ಕೆ ಬಂದು ಅಲ್ಲಿ ಬಸವಣ್ಣನನ್ನು, ಅಲ್ಲಮ ಪ್ರಭುವನ್ನು, ಇತರ ಶರಣರನ್ನೆಲ್ಲ ಭೇಟಿಯಾಗಿ ಮಾತುಕತೆಯನ್ನು ನಡೆಸ್ತಾಳೆ. ಬಸವಣ್ಣ ಕೊಟ್ಟಂಥ ಶಬ್ದ ಅಕ್ಕ ಅನ್ನೋದು ಮೂಲ ಹೆಸರಲ್ಲಿ ಇಲ್ಲ. ಬರೀ ಮಹಾದೇವಿ ಅನ್ನೋದಷ್ಟೇ ಆಕೆಯ ಹೆಸರು. ಅಕ್ಕ ಅನ್ನೋದನ್ನು ಸೇರಿಸಿದ್ದು ಬಸವಣ್ಣ. ಹಾಗಾಗಿ ಪ್ರತಿಯೊಬ್ಬರು ಅಕ್ಕ ಮಹಾದೇವಿ ಅಂತಲೇ ಕರೀತಾರೆ. ಈಗಲೂ ನಮಗೆ ಬರೀ ಮಹಾದೇವಿ ಅಂದರೆ ತಕ್ಷಣ ಹೊಳೆಯಲ್ಲ, ಅಕ್ಕ ಮಹಾದೇವಿ ಅಂದರೆ ಹೊಳೆಯುತ್ತೆ. ಈಕೆ ಕದಳೀವನದಲ್ಲಿ ಐಕ್ಯರಾದಳು ಅಂತ ಹೇಳ್ತೀವಿ. ಅಲ್ಲಿ ತಪಸ್ಸು ಮಾಡಿದ ತನ್ನ ಜೀವವನ್ನು ಬಿಟ್ಟಳು ಅಂತ ನಾವೆಲ್ಲ ಒಪ್ಕೋಬೇಕಾಗುತ್ತೆ ಆ ಒಂದು ಸತ್ಯವನ್ನು. ಅಕ್ಕ ಮಹಾದೇವಿ ಉಡುತಡಿಯಿಂದ ಆಕೆ ಶ್ರೀಶೈಲದ ಕದಳೀವನಕ್ಕೂ ಹೋಗ್ತಾಳೆ. ಇದು ತುಂಬ ಚೆನ್ನಾಗಿದೆ ಈ ಪ್ರಸಂಗ. ಅಕ್ಕ ಮಹಾದೇವಿ ಮತ್ತು ಅಲ್ಲಮ ಪ್ರಭು
ನೀನು ಯಾರು ತಾಯಿ, ಇಲ್ಲಿ ಯಾಕೆ ಬಂದೆ, ಹೆಣ್ಣು ಅಂದರೆ ನಮ್ಮ ಶರಣರು ಮುನಿವರು, ಹೀಗೆ ಮಾತುಕತೆ ಶುರುವಾಗುತ್ತೆ. ಅವರು ನೀವು ಓದಿ, ಆ ಮಾತುಕತೆ ಓದಿದ್ರೇ ನಮಗೆ ಸ್ವಾರಸ್ಯ ಗೊತ್ತದು. ಹೇಗೆಲ್ಲ ಪ್ರಶ್ನೆಗಳನ್ನು ಮಾಡ್ತಾನೆ ಅಲ್ಲಮ ಪ್ರಭು ಅಂದರೆ ನಮಗೆ ಬೇಸರವಾಗುತ್ತೆ. ಆದರೆ ಅಲ್ಲಮ ಪ್ರಭು ಆ ಪ್ರಶ್ನೆಗಳನ್ನು ಕೇಳಿದ್ದರಿಂದಲೇ ಅಕ್ಕ ಮಹಾದೇವಿಯ ನಿಜ ಸತ್ವ ಏನಿದೆ ಅದು ಹೊರಗೆ ಬರುತ್ತೆ. ಹಾಗಾಗಿ ಈ ಭಾಗ ತುಂಬ ಚೆನ್ನಾಗಿದೆ, ದಯವಿಟ್ಟು ಓದು ನೋಡಿ. ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಪ್ರಶ್ನೆಗಳು. ಸರಸ್ವತಿಯವರು ಸಿದ್ಧವಾಗಿದ್ದೀರಾ? ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರ ಮೂಲ ಹೆಸರೇನು? ಆಯ್ಕೆಗಳನ್ನು ಕೊಡ್ತಾ ಇದ್ದೇನೆ. ಮಣಿಕರ್ಣಿಕಾ, ಮಣಿಮಂಜರಿ, ಕರ್ಣಾವತಿ, ದುರ್ಗಾದೇವಿ. ಮಣಿಕರ್ಣಿಕಾ ಅನ್ನೋದು ಸರಿಯಾದ ಉತ್ತರ. ದಯವಿಟ್ಟು ಪುಸ್ತಕವನ್ನು ಸ್ವೀಕರಿಸಿ. ಅಭಿನಂದನೆಗಳು. ಮಣಿಕರ್ಣಿಕಾ ಅನ್ನೋದು ಮೂಲ ಹೆಸರಾಗಿರುತ್ತೆ. ಆಕೆ ಝಾನ್ಸಿಯ ಗಂಗಾಧರ್ ರಾವ್ ಅವರನ್ನು ಮದುವೆಯಾದಾಗ ಹೆಸರನ್ನು ಬದಲಾಯಿಸ್ತಾರೆ. ಉತ್ತರ ಭಾರತದಲ್ಲಿ ಈ ಪದ್ಧತಿ ಉಂಟು. ತವರು ಮನೆಯವರು ಇಟ್ಟ ಹೆಸರು ಏನಿರುತ್ತೆ ಆ ಹೆಸರನ್ನು ಬಿಟ್ಟು ಗಂಡನ ಮನೆಯವರೇ ಒಂದು ವಿಶೇಷವಾದ ಹೆಸರನ್ನು ಕೊಡುವ ಪದ್ಧತಿ ಹೆಚ್ಚಿಗೆ ಇಲ್ಲಿ ಉಂಟು. ಹಾಗಾಗಿ ಲಕ್ಷ್ಮಿ ಅನ್ನೋ ಹೆಸರನ್ನು ಆಕೆ ಕೊಡ್ತಾರೆ. ಸ್ವಂತ ಮಕ್ಕಳಿಲ್ಲ, ದತ್ತು ಮಗುವನ್ನು ತಗೋತಾಳೆ. ದತ್ತು ಮಗುವನ್ನು ಒಪ್ಪದೇ ಇರುವಂಥ ಒಂದು ಕಾನೂನನ್ನು ತಂದಿರ್ತಾರೆ. ಡಾಕ್ಟ್ರಿನ್ ಆಫ್ ಲ್ಯಾಪ್ಸಸ್ ಅಂತ ಏನೋ ಬರುತ್ತೆ, ಡಾಲ್ ಹೌಸಿಗೆ ತಂದಿರ್ತಾನೆ. ಆ ನಿಯಮದ ಅನ್ವಯ ನಿನಗೆ ಸ್ವಂತ ಮಕ್ಕಳಿಲ್ಲ, ನಿನ್ನ ಸಾಮ್ರಾಜ್ಯ ನಮ್ಮ ಇಂಗ್ಲೀಷರ ಒಳಗೆ ಸೇರಬೇಕು ಅಂತ ಹೇಳಿ ಬಂದಾಗ ಯುದ್ಧ ಆಗುತ್ತೆ. ಮುಂದಿನ ಕಥೆಯೆಲ್ಲ ತಮಗೆ ಗೊತ್ತಿರುವಂಥದ್ದೇ. ಆ ಕುದುರೆಯ ಮೇಲೆ ಕೂತು ಜೀವವನ್ನು ಬಿಡುವಂಥ ಸಂದರ್ಭ ಏನಿದೆ, ಆ ಸ್ಥಳ ಏನಿದೆ, ಆ ಸ್ಥಳವನ್ನು ಇವತ್ತಿಗೂ ಕಾದಿಟ್ಟಿದ್ದಾರೆ. ಹಾಗಾಗಿ ಝಾನ್ಸಿ ಕೋಟೆಗೆ ಏನಾದರೂ ಹೋಗುವ ಅವಕಾಶ ಸಿಕ್ಕಿದ್ರೆ ಆಕೆ ಸತ್ತಂಥ ಸ್ಥಳ ಇದೆಯಲ್ಲ ಅದನ್ನು ಒಮ್ಮೆ ನೋಡಬೇಕಾಗುತ್ತೆ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇದು ಆಕೆಯ ಮೂಲ ಚಿತ್ರ ಅಂತ ಹೇಳ್ತಾರೆ. ಹೌದಾ ಖಚಿತವಾಗಂತೂ ನನಗೆ ಗೊತ್ತಿಲ್ಲ. ಮುಂದಿನ ಗಾಯತ್ರಿಯವರು ಸಿದ್ಧವಾಗಿದ್ದೀರಾ? ತಮ್ಮ ಪ್ರಶ್ನೆ. ಮರಾಠರ ರಾಜಾರಾಮನಿಗೆ ಆಶ್ರಯವನ್ನಿತ್ತ ಕನ್ನಡ ರಾಣಿ ಯಾರು? ಕಿತ್ತೂರು ಚೆನ್ನಮ್ಮ, ಕೆಳದಿಯ ಚೆನ್ನಮ್ಮ, ರಾಣಿ ಚೆನ್ನಭೈರಾದೇವಿ, ರಾಣಿ ಅಬ್ಬಕ್ಕದೇವಿ. ರಾಣಿ ಅಬ್ಬಕ್ಕದೇವಿ ತಪ್ಪು ಉತ್ತರ. ಇನ್ನೊಂದು ಅವಕಾಶ. ನಾದ ಕೇಳಬೇಡಿ ನನ್ನ. ಊಹೆ ಮಾಡಿ. ಪುಸ್ತಕ ಕಳ್ಕೊಂಡ್ರಿ. ಸರಿಯಾದ ಉತ್ತರ ಕೆಳದಿಯ ಚೆನ್ನಮ್ಮ ಆಗಿತ್ತು. ಕೆಳದಿಯ ಚೆನ್ನಮ್ಮ ಮತ್ತು ಮರಾಠರು, ಶಿವಾಜಿ ಸತ್ತಿರ್ತಾನೆ, ಸಂಭಾಜಿನೂ ಸತ್ತಿರ್ತಾನೆ. ಈ ಎರಡನೇ ಮಗನನ್ನು ಹಿಡಿದು ಮುಗಿಸ್ಬೇಕು ಅಂತ ಹೇಳಿ ಮೊಘಲರು ಬಹಳ ಪ್ರಯತ್ನ ಪಡ್ತಿರ್ತಾರೆ. ಉತ್ತರ ಭಾರತದಲ್ಲಿ ಯಾರೂ ಆಶ್ರಯ ಕೊಡಲ್ಲ ರಾಜಾರಾಮನಿಗೆ. ದಕ್ಷಿಣ ಭಾರತಕ್ಕೆ ಬಂದಾಗ ಆಶ್ರಯ ಕೇಳಿ ಬಂದವರಿಗೆ ಆಶ್ರಯ ಕೊಡಲೇಬೇಕು ಅನ್ನೋದು ಆಕೆಯ ಹಾಕಿಕೊಂಡಿದ್ದ ನಿಯಮ ಆಗಿದ್ದ ಕಾರಣ ಸುಭದ್ರವಾದ ಸ್ಥಳದಲ್ಲಿ ಅವನನ್ನು ಬಚ್ಚಿಟ್ಟು ಯುದ್ಧಕ್ಕೆ ನಿಂತು ಗೆರಿಲ್ಲಾ ತಂತ್ರವನ್ನು ಬಳಸಿ ಮೊಘಲರನ್ನು ಸೋಲಿಸ್ತಾನೆ. ಇದು ಬಹಳ ಬಹಳ ಸ್ವಾರಸ್ಯಕರವಾದ ವಿಚಾರ. ಹಾಗಾಗಿ ಆ ಇಡೀ ಕಥೆಯನ್ನು ಒಂದು ಸಲ ಓದ್ತು ಅಂದರೆ ಅದು ನಿಜಕ್ಕೂ ಖುಷಿ ಕೊಡುತ್ತೆ. ಕೆಳದಿಯ ಚೆನ್ನಮ್ಮ. ಮಂಜುಳಾ ಅವರು ಇದ್ದಾರಾ? ಮಂಜುಳಾ ಅವರ ಪ್ರಶ್ನೆ. ಶಿವಾಜಿಯ ಸೈನ್ಯವನ್ನು ಸೋಲಿಸಿದ ಕನ್ನಡ ರಾಣಿ ಯಾರು? ಕೆಳದಿಯ ಚೆನ್ನಮ್ಮ, ಬೆಳವಡಿಯ ಮಲ್ಲಮ್ಮ, ಸಂಚಿಯ ಹೊನ್ನಮ್ಮ, ದುರ್ಗದ ವೀರಮ್ಮಾಜಿ. ಊಹೆ ಮಾಡಿ. ಯಾವುದು ಆಪ್ಷನ್ ಹೇಳಿ? ಯಾವುದು? 1 2 3 4. ಓಕೆ, ಜಸ್ಟ್ ಗೆಸ್. 1 2 3 4.
ಆಪ್ಷನ್ 2 ಬೆಳವಡಿಯ ಮಲ್ಲಮ್ಮ ಅಂತ ಹೇಳ್ತಾರೆ. ಬೆಳವಡಿಯ ಮಲ್ಲಮ್ಮ 100ಕ್ಕೆ 100ರಷ್ಟು ಸರಿಯಾದ ಉತ್ತರ. ಕನ್ನಡ ಬೇಕಾ ಇಂಗ್ಲೀಷ್ ಪುಸ್ತಕ ಬೇಕಾ? ಇಲ್ಲಿದೆ ಸರ್. ಶಿವಾಜಿ ತನ್ನ ಸೈನ್ಯದ ಜೊತೆ ತಂಜಾವೂರಿಗೆ ಹೋಗಿರ್ತಾನೆ ದಂಡೆತ್ತುಕೊಂಡು. ದಾರಿಯಲ್ಲಿ ಬರ್ತಾ ಇರಬೇಕಾದ್ರೆ ಒಂದು ತುಕಡಿ ಏನು ಮಾಡುತ್ತೆ, ಬರುತ್ತೆ ಬೆಳವಡಿಯ ಹತ್ತಿರ. ಬಂದಾಗ ಅವರಿಗೆ ಹಾಲಿನ ಕೊರತೆ ಉಂಟಾಗುತ್ತೆ ಸೈನ್ಯಕ್ಕೆ. ಆಗೇನು ಮಾಡ್ತಾರೆ, ಒಂದಷ್ಟು ಜನ ಶಿವಾಜಿಯ ಸೈನಿಕರು ಊರೊಳಗೆ ನುಗ್ಗಿ ಯಾರ ಅನುಮತಿ ಇಲ್ಲದೆ ದನಗಳನ್ನು ಹೊಡ್ಕೊಂಡು ಹೋಗಿ ಹಾಲನ್ನು ಹಿಂಡಿ ಬಳಸೋಕೆ ಶುರು ಮಾಡ್ತಾರೆ. ಇದು ಗೊತ್ತಾದ ಕೂಡಲೇ ಆಕೆ ಯುದ್ಧಕ್ಕೆ ಬರ್ತಾಳೆ. ಯುದ್ಧ ನಡೆಯುತ್ತೆ, ಘೋರ ಯುದ್ಧ. ವಿಶೇಷ ಅಂದರೆ 3000 ಹೆಣ್ಣು ಮಕ್ಕಳ ಸೈನ್ಯವನ್ನು ಸಿದ್ಧ ಮಾಡಿ ಇಟ್ಕೊಂಡಿರ್ತಾಳೆ ಆಕೆ ಬೆಳವಡಿ ಮಲ್ಲಮ್ಮ. ಆ ಹೆಣ್ಣು ಮಕ್ಕಳ ಸೈನ್ಯ ಶಿವಾಜಿಯ ಸೈನ್ಯವನ್ನು ಹೊಡೆದೋಡಿಸುತ್ತೆ. ಏನಿಲ್ಲ, ಮಗಳೆಲ್ಲ ಇಲ್ಲ. ಇತಿಹಾಸದ ಕಾಲದಲ್ಲಿ ಬೇರೆ ಬೇರೆ ಥರ ಇದೆ. ಅದನ್ನು ರಾಣಿ ಅನುಮತಿ ಕೊಟ್ಟಿದ್ಲು. ಅದಾದ ನಂತರ ಶಿವಾಜಿಗೆ ಗೊತ್ತಾಗುತ್ತೆ, ಸೋತು ಬಂದರು ನಮ್ಮ ಸೈನ್ಯ ಅಂತ. ಅದೇ ಮೊಘಲರನ್ನೇ ಸೋಲಿಸಿದವ್ರು ನಾವು, ನಮ್ಮನ್ನು ಸೋಲಿಸ್ತಾರೆ ಅಂದರೆ ಅವರು ಎಂಥವ್ರು ಇರಬೇಕು ಅಂತ ಹೇಳಿ ಅವನೊಂದು ದೊಡ್ಡ ಸೈನ್ಯವನ್ನು ಕಟ್ಟಿಕೊಂಡು ಅವನು ಬರ್ತಾನೆ ಯುದ್ಧಕ್ಕೆ ಬಂದು ಬೆಳವಡಿಗೆ ಬಂದ ಮೇಲೆ ಅವನಿಗೆ ಗೊತ್ತಾಗುತ್ತೆ ನಿಜವಾದ ಕಥೆ ಏನು ಅಂತ. ಅಲ್ಲೊಂದು ಕಡೆ ದೇವಸ್ಥಾನದಲ್ಲಿ ಇರ್ತಾನೆ. ಅವನಿಗೆ ಕಥೆ ಗೊತ್ತಾದ ಕೂಡಲೇ ಹೇಳಿ ಕಳಿಸ್ತಾನೆ ಮಲ್ಲಮ್ಮನಿಗೆ. ಮಲ್ಲಮ್ಮ ಬರ್ತಾ ಇರೋದನ್ನು ನೋಡಿ ಇವನಿಗೆ ಏನನ್ನಿಸುತ್ತೆ ಶಿವಾಜಿಗೆ ಅಂದರೆ, ಸಾಕ್ಷಾತ್ ಭವಾನಿಯೇ ನಡ್ಕೊಂಡು ಬರ್ತಿದ್ದಾಳೆ ಅಂತ ಅನಿಸುತ್ತೆ. ಆಮೇಲೆ ತನ್ನ ಸೈನಿಕರ ಪುಂಡಾಟದಿಂದ ಕೋಪಗೊಂಡು ಆಕೆ ಶಿಕ್ಷಿಸಿದ್ದಾಳೆಯೇ ಹೊರತು ನಿಜವಾದ ಉದ್ದೇಶ ಏನೂ ಇಲ್ಲ. ಎಲ್ಲ ಗೊತ್ತಾದ ಮೇಲೆ ಹೋಗಿ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತಾನೆ. ಕ್ಷಮೆ ಕೇಳಿ, ಈ ಪ್ರದೇಶಕ್ಕೆ ನೀನೇ ಅಧಿಪತಿ, ಯಾರೂ ನಿನ್ನ ತಂಟೆಗೆ ಬರದೇ ಇರೋ ಹಾಗೆ ನಾವು ನೋಡ್ಕೋತೇವೆ ಅಂತ ಹೇಳಿ ಆ ಧೈರ್ಯವನ್ನು, ಭರವಸೆಯನ್ನು ನೀಡ್ತಾನೆ. ಇದೊಂದು ಅಪರೂಪದ ಪ್ರಸಂಗ ನಮ್ಮ ಕನ್ನಡ ನಾಡಲ್ಲಿ ನಡೆದಿರೋದು. ಶಿವಾಜಿಯನ್ನೇ ಸೋಲಿಸುವಂತಹ ಸಾಮರ್ಥ್ಯ ಇತ್ತು ಅಂತ ಹೇಳಿ. ಇನ್ನೊಂದು ಮೂಲ ಏನು ಹೇಳುತ್ತೆ ಅಂದರೆ, ಶಿವಾಜಿ ಬರೋದಕ್ಕೆ ಮೊದಲೇ ಅವನ ಸೈನ್ಯ ಬರುತ್ತೆ, ಸೈನ್ಯದ ಜೊತೆ ಹೋರಾಟ ನಡೆಯುತ್ತೆ. ಆ ಮಲ್ಲಮ್ಮನ ಗಂಡ ಯುದ್ಧದಲ್ಲಿ ಸಾಯ್ತಾನೆ. ಆಕೆ 2ನೇ ಬಾರಿ ಯುದ್ಧಕ್ಕೆ ಬಂದು ಆ ರಣಕಾಳಿಯಾಗಿ ನಿಂತಾಗ ಶಿವಾಜಿ ಆಕೆಗೆ ಶರಣು ಬಂದ. ಹೀಗೆಲ್ಲ ಬರುತ್ತೆ. ಆದರೆ ಇಂತಹ ಒಂದು ಪ್ರಸಂಗ ನಮ್ಮ ನಾಡಲ್ಲಿ ನಡೆಯಿತು ಅನ್ನೋದನ್ನು ನಾವು ಮರಿಬಾರ್ದು. ಬೆಳವಡಿಯ ಮಲ್ಲಮ್ಮ, ಅನುಪಮ. ಒನಕೆ ಓಬವ್ವನ ಜಯಂತಿಯನ್ನು ಎಂದು ಆಚರಿಸುತ್ತೇವೆ. ಸೆಪ್ಟೆಂಬರ್ 11, ಅಕ್ಟೋಬರ್ 11, ನವೆಂಬರ್ 11, ಡಿಸೆಂಬರ್ 11. ಇನ್ನೊಂದು ಅವಕಾಶ ನವೆಂಬರ್ 11 ಅಂತ ಹೇಳ್ತಾ ಇದ್ದಾರೆ. ನವೆಂಬರ್ 11 ಹೌದಾ? ಹೌದು. ಬನ್ನಿ ಪುಸ್ತಕ ತಗೊಳ್ಳಿ. ಒನಕೆಯ ಓಬವ್ವನ ಕಥೆ ನಮಗೆಲ್ಲ ಗೊತ್ತಿರುವಂಥ ವಿಚಾರ. ಓಬವ್ವನ ಬಂಧು ಬಾಂಧವರು ಇವತ್ತಿಗೂ ಸಹ ಇದ್ದಾರೆ. ಒನಕೆ ಓಬವ್ವನ ಕಿಂಡಿ ಇದೆಯಲ್ಲ ಮುಖ್ಯವಾದದ್ದು. ನನ್ನ ಲೆಕ್ಕದಲ್ಲಿ ಆ ಒನಕೆ ಓಬವ್ವನ ಕಿಂಡಿಯನ್ನು ಯಾಕೆ ಮಾಡಿದ್ರು? ಸಹಜವಾಗಿ ರೂಪುಗೊಂಡದ್ದ ಅಥವಾ ನಾವೇ ಮನುಷ್ಯರೇ ಮಾಡಿದ್ದ? ಇವೆಲ್ಲ ಹುಡುಕ್ತಾ ಹೋದರೆ ಮನುಷ್ಯರೇ ಮಾಡಿದ್ದು ಅನ್ನೋದು ಗೊತ್ತಾಗುತ್ತೆ. ಯಾಕೆಂದರೆ ಅದ್ಭುತವಾದ ಮಳೆ ಬಂತು ಒಂದು ಸಲ ದುರ್ಗದಲ್ಲಿ. ಅಷ್ಟು ನೀರು ಎಲ್ಲಪ್ಪ ಹೋಗುತ್ತೆ ಅಂದರೆ ಈ ಒನಕೆ, ಈ ಕಿಂಡಿ ಏನಿದೆ ಇದ್ರ ಮೂಲಕ ನೀರು ಹೊರಗಡೆ ಹೋಗುತ್ತೆ. ಹಾಗಾಗಿ ನೀರು ಹೋಗಲಿಕ್ಕೆ ಮಾಡಿದಂಥ ಈ ಮಾರ್ಗದಲ್ಲಿ ಮೊಸರಿನವಳು ಮೊಸರನ್ನು ಮಾರಾಟ ಮಾಡಲಿಕ್ಕೆ ಅಂತ ಹೋದಾಗ ಹೈದರಾಲಿಯ ಸೈನಿಕರು ಅದನ್ನು ನೋಡಿದಾಗ ಅದರ ಆಧಾರದಿಂದ ಆ ಮಾರ್ಗವೇ ಸೈನಿಕರು ಬಂದಾಗ ಅದೇ ಸಂದರ್ಭಕ್ಕೆ ಓಬವ್ವ ಅಲ್ಲಿಗೆ ನೀರನ್ನು ತರಲಿಕ್ಕೆ ಬಂದಾಗ ಸೈನಿಕರ ಸಪ್ಪಳವನ್ನು ಕೇಳಿದಾಗ ವಾಪಸ್ಸು ಹೋಗಿ ಆಕೆ ಒಂದು ಒನಕೆಯನ್ನು ತಂದು ಹೇಗೆ ಹೋರಾಡಿದ್ಲು ಅದೆಲ್ಲ ಪುಟ್ಟಣ್ಣ ಕಣಗಾಲ್
ನಾಗರಹಾವು ಚಿತ್ರದಲ್ಲಿ ಅದ್ಭುತವಾಗಿ ರೂಪಿಸ್ಬಿಟ್ಟಿದ್ದಾರೆ. ನಮ್ಮ ಕಣ್ಣು ಮುಂದೆ ಕಟ್ಟುತ್ತೆ ಚಿತ್ರ ಆ ಒನಕೆ ಓಬವ್ವ. ಅದರಲ್ಲೂ ಜಯಂತಿ ಅದ್ಭುತವಾಗಿ ಅಭಿನಯಿಸಿದ್ದಾರೆ ಆ ಪಾತ್ರದಲ್ಲಿ. ಅಷ್ಟು ಸೊಗಸಾದ ಕಥೆ ಆಕೆದು. ಈ ಓಬವ್ವನ ಹೆಸರಲ್ಲಿ ಏನೋ ಒಂದು ಆಚರಣೆ ಮಾಡ್ತಿದ್ದಾರಲ್ಲ, ಅಷ್ಟರ ಮಟ್ಟಿಗಾದರೂ ನಾವು ಸಂತೋಷ ಪಡಬೇಕಾಗುತ್ತೆ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಯಾರು? ವೀಣಾ. ಭಾರತದಲ್ಲಿ 54 ವರ್ಷಗಳ ಕಾಲ ನಿರಂತರವಾಗಿ ರಾಜ್ಯಭಾರ ಮಾಡಿದ ರಾಣಿ ಯಾರು? ರಾಣಿ ಪದ್ಮಾವತಿ, ಅಹಲ್ಯಾಬಾಯಿ ಹೋಳ್ಕರ್, ರಾಣಿ ಚೆನ್ನಬೈರಾದೇವಿ, ರಾಣಿ ಅಬ್ಬಕ್ಕ ಚೌಟ. ರಾಣಿ ಚೆನ್ನಬೈರಾದೇವಿ ಅಂತ ಹೇಳ್ತಾ ಇದ್ದಾರೆ. ಉತ್ತರ ಸರಿಯಾಗಿದೆ. ಪುಸ್ತಕವನ್ನು ದಯವಿಟ್ಟು ಸ್ವೀಕರಿಸಿ. ಇದು ಒಂದು ಭಾರತೀಯ ದಾಖಲೆ. ಇಡೀ ಭಾರತದಲ್ಲಿ 54 ವರ್ಷಗಳ ಕಾಲ ರಾಜ್ಯಭಾರ ಮಾಡಿದಂಥ ರಾಣಿ ಬೇರೆ ಯಾರೂ ಇಲ್ಲ. ಚೆನ್ನಬೈರಾದೇವಿ ಒಬ್ಬರೇ ಇರೋದು. ಈ ಚೆನ್ನಬೈರಾದೇವಿಗೂ ಹೊಯ್ಸಳರಿಗೂ ಒಂದು ರೀತಿಯಾದ, ಹೊಯ್ಸಳರಲ್ಲ, ವಿಜಯನಗರ ಅರಸರಿಗೆ ಸಂಬಂಧ. ಈಕೆ ಮೆಣಸನ್ನು ವಿನಿಮಯ ಮಾಡಿಕೊಂಡು ಕುದುರೆಗಳನ್ನು ತಗೋತಾ ಇರ್ತಾಳೆ, ಚಿನ್ನವನ್ನು ತಗೋತಾ ಇರ್ತಾಳೆ. ಈ ಎರಡೇ ವಿನಿಮಯದಲ್ಲಿ ಈಕೆ ಇಷ್ಟಪಡುವಂಥ ವಸ್ತು. ಒಂದು ಕುದುರೆಗಳು, ಇನ್ನೊಂದು ಚಿನ್ನ. ಹಾಗಾಗಿ ಈಕೆ ಸಂಪಾದನೆ ಮಾಡಿದಂಥ ಹಣ ಏನಿದೆ, ಆ ಚಿನ್ನ ಏನಿದೆ, ಇವತ್ತಿಗೂ 4 ಕಡೆ ಹೂತಿಟ್ಟಿದ್ದಾರೆ ಅಂತ ದಾಖಲೆಗಳು ಹೇಳುತ್ತೆ. ಅದಕ್ಕೆ ಅಗತ್ಯಪಟ್ಟಂಥ ಸಂಕೇತಗಳೆಲ್ಲ ಉಂಟು. ಆ ಸಂಕೇತವನ್ನು ಯಾರೂ ಬಿಡಿಸೋಕ್ಕಾಗಲಿಲ್ಲ. ಹಾಗಾಗಿ ಎಷ್ಟು ಹಣ ಬಂತು ಅಂದರೆ ಏನು ಮಾಡೋಕ್ಕಾಗುತ್ತೆ ಹಣನ? ಆಕೆದು ಬಹಳ ಚಿಕ್ಕ ರಾಜ್ಯ, ಬೇಕಾದ ಎಲ್ಲ ಅನುಕೂಲತೆಗಳನ್ನು ಮಾಡಿಕೊಟ್ಟಿದ್ದಾಳೆ. ಕುದುರೆಯನ್ನು ಕೊಂಡ್ಕೊಳ್ಳೋದು, ಅದನ್ನು ಬಿಜಾಪುರದ ಅರಸರಿಗೆ, ವಿಜಯನಗರದ ಅರಸರಿಗೆ, ಕೆಳದಿ ಅರಸರಿಗೆ ಮಾರಾಟ ಮಾಡೋದು ಹಣ. ಹಾಗೆಯೇ ಇಲ್ಲಿ ಕೃಷಿ ಮಾಡ್ತಿರಲಿಲ್ಲ ಮೆಣಸನ್ನು. ಕಾಡು ಮೆಣಸನ್ನು ಆಕೆ ಸುಮ್ಮನೆ ಆ ಬಳ್ಳಿನೇ ಕಿತ್ಕೊಂಡ್ಬರೋದು, ಬಿಡಿಸ್ಬಿಟ್ಟು ಅದನ್ನು ವಿನಿಮಯಕ್ಕೆ ಉಪಯೋಗಿಸೋದು. ಈ ರೀತಿ ಮಾಡ್ತಾ ಇರ್ತಾಳೆ. ಅಂದರೆ ಈಕೆಯ ಬದುಕನ್ನು ನೋಡ್ತು ಅಂದರೆ ತುಂಬ ಮುತ್ಸದ್ದಿ ಅಂತ ಕಾಣುತ್ತೆ. ಡಿಪ್ಲೊಮಸಿ ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿದೆ ಈಕೆಗೆ. ಈಕೆಯ ಬಗ್ಗೆ ಒಂದು ಅದ್ಭುತವಾದ ಕಾದಂಬರಿಯನ್ನು ಡಾಕ್ಟರ್ ಗಜಾನನ ಶರ್ಮ ಬರೆದಿದ್ದಾರೆ. ಸಾಧ್ಯವಾದರೆ ಒಮ್ಮೆ ಓದಿ, ತುಂಬ ಖುಷಿ ಕೊಡುತ್ತೆ, ತೃಪ್ತಿ ಕೊಡುತ್ತೆ. ಒಂದು ಒಳ್ಳೆಯ ಕಾದಂಬರಿಯನ್ನು ಓದಿದೆ ನಾನು ಅನ್ನೋ ತೃಪ್ತಿ ಬರುತ್ತೆ. ಅಂತಹ ಪುಸ್ತಕಗಳು ಕಡಿಮೆ ಇತ್ತೀಚಿನ ದಿನಗಳಲ್ಲಿ. ಈ ಒಂದು ಪುಸ್ತಕನ ತಾವು ಖಂಡಿತ ಓದಬಹುದು. ಮಹಿಳಾ ಆರೋಗ್ಯದ ಬಗ್ಗೆ ಒಂದಷ್ಟು ಪ್ರಶ್ನೆಗಳು. ಬೆಳೆಯುತ್ತಿರುವ ಹೆಣ್ಣು ಮಕ್ಕಳಿಗೆ ಯಾವ ಖನಿಜಗಳು ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾಗುತ್ತದೆ? ಕಬ್ಬಿಣ ಮತ್ತು ಮ್ಯಾಂಗನೀಸ್, ಕ್ಯಾಲ್ಶಿಯಂ ಮತ್ತು ಮೆಗ್ನೀಷಿಯಂ, ಕಬ್ಬಿಣ ಮತ್ತು ಕ್ಯಾಲ್ಶಿಯಂ, ಕಬ್ಬಿಣ ಮತ್ತು ಜಿಂಕ್. ಕಬ್ಬಿಣ ಮತ್ತು ಕ್ಯಾಲ್ಶಿಯಂ ಅನ್ನೋ ಉತ್ತರ ಕೊಟ್ಟಿದ್ದಾರೆ. ಈ ಉತ್ತರ ಸರಿಯಾಗಿದೆ. ಕಬ್ಬಿಣ ಹಿಮೋಗ್ಲಾಬಿನ್ ನಿರ್ಮಾಣಕ್ಕೆ ಬೇಕು. ಹಿಮೋಗ್ಲಾಬಿನ್ ಆಕ್ಸಿಜನ್ನನ್ನು ಹೊತ್ತುಕೊಂಡು ಹೋಗೋ ಕಾರಣ ಮಿದುಳು ಚೆನ್ನಾಗಿ ಕೆಲಸ ಮಾಡಬೇಕಾದ್ರೆ ಗ್ಲೂಕೋಸ್ ಜೊತೆಗೆ ಆಕ್ಸಿಜನ್ ಸಿಗಲೇಬೇಕಾಗುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಕಬ್ಬಿಣ ಮುಖ್ಯ. ಕ್ಯಾಲ್ಶಿಯಂ ಯಾಕೆ ಮುಖ್ಯ ಅಂದರೆ ಮೂಳೆಗಳು ಗಟ್ಟಿಯಾಗೋದಕ್ಕೆ ಬೇಕಾಗುತ್ತೆ. ಹಾಗೆಯೇ ನರಮಂಡಲದ ಕೆಲಸ ಕಾರ್ಯಗಳಿಗೂ ಸಹ ಕ್ಯಾಲ್ಶಿಯಂ ಬೇಕಾಗುತ್ತೆ. ಹಾಗಾಗಿ ಧಾರಾಳವಾಗಿ ಕಬ್ಬಿಣ ಮತ್ತು ಕ್ಯಾಲ್ಶಿಯಂ ಬೆಳೆಯುವ ಮಕ್ಕಳಿಗೆ ಕೊಡಬೇಕು. ಅಂದರೆ ಆಹಾರದ ಮೂಲಕ ಕೊಟ್ಟರೆ ಸಾಕಾಗುತ್ತೆ. ಹಾಂ, ಯಾವ ಆಹಾರ ಪದಾರ್ಥದಲ್ಲಿ ಕಬ್ಬಿಣಾಂಶ ಸಿಗುತ್ತೆ ಅನ್ನೋದನ್ನು ಒಂದು ಸೊಪ್ಪುಗಳಲ್ಲಿ ಸಾಮಾನ್ಯವಾಗಿ, ಅದರಲ್ಲೂ ದಂಟಿನ ಸೊಪ್ಪು, ನುಗ್ಗೆ ಸೊಪ್ಪು, ಇವೆರಡರಲ್ಲಿ ಹೆಚ್ಚಿನ ಕಬ್ಬಿಣದ ಅಂಶ ಇರುತ್ತೆ. ಅದನ್ನು ಬಳಸಬಹುದು. ಆ ಲೆಕ್ಕಕ್ಕೆ ಎಲ್ಲ ರೀತಿಯ ಸೊಪ್ಪುಗಳಲ್ಲೂ ಸಹ ಕಬ್ಬಿಣದ ಅಂಶ ಉಂಟು. ಒಂದು ಕಿವಿ ಮಾತು ಏನು ಅಂದರೆ, ಈಗ ನವಿಲುಕೋಸು ತರ್ತೇವೆ, ಅದರ ಮೇಲುಗಡೆ ಇರ್ತಕ್ಕಂಥ ಎಲೆಗಳಿರುತ್ತಲ್ಲ, ಕತ್ತರಿಸಿ ಬಿಸಾಕ್ತೇವೆ ನಾವು. ದಯವಿಟ್ಟು ಬಿಸಾಕಬೇಡಿ, ಅದನ್ನು ಅಡುಗೆಗೆ ಬಳಸಿ. ಕ್ಯಾರೆಟ್ ಮೇಲುಗಡೆ ಇರ್ತಕ್ಕಂಥ ಹಸಿರು ಎಲೆ ಇದೆ, ಅದನ್ನು ಸಹ ಅಡುಗೆಗೆ ಬಳಸಬಹುದು. ಹಾಗೆಯೇ ಖರ್ಜೂರ ಒಳ್ಳೆಯ ಕಬ್ಬಿಣದ ಅಂಶ. ದಾಳಿಂಬೆ ತಗೋಬಹುದು, ಸೀತಾಫಲ ತಗೋಬಹುದು, ರಾಗಿ ತಗೋಬಹುದು, ಸಪೋಟ ತಗೋಬಹುದು.
ಒಳ್ಳೆ ಕಬ್ಬಿಣದ ಅಂಶ ಇರುವಂಥ ಪದಾರ್ಥಗಳು. ರಾಗಿ ತುಂಬ ಒಳ್ಳೆಯದು, ಅದರಲ್ಲೂ ಮೊಳಕೆ ಬರೆಸ್ಬಿಟ್ಟು ಹೇಳಿಮ್ಮ ಗಾಯತ್ರಿ ಅವರು. ಎಲ್ರಿಗೂ ಎಲ್ರಿಗೂ ಆಗುತ್ತೆ. ಆದರೆ ಹೆಣ್ಣು ಮಕ್ಕಳಿಗೆ ನೀವು ವಿಶೇಷ ಕಾರ್ಯಕ್ರಮ ಮಾಡಿದ್ದೀರಲ್ವ, ಅದಕ್ಕೆ ಎಲ್ರಿಗೂ ಬೇಕು ಅಲ್ಲ, ನಮಗೂ ಬೇಕು ಅಲ್ಲ. ತಾಯಂದಿರಿಗೆ ನೆನಪಲ್ಲಿ ಉಳಿಲಿ ಅಂತ ಪ್ರಶ್ನೆನ ಆ ರೀತಿ ರೂಪಿಸಿದೆ ಅಷ್ಟೇ. ಆಮೇಲೆ ಕ್ಯಾಲ್ಶಿಯಂ ಬಗ್ಗೆ ಮುಂದೆ ಪ್ರಶ್ನೆಗಳು ಬರುತ್ತೆ, ಇಲ್ಲಿ ವಿವರಣೆ ಕೊಡಲ್ಲ ನಾನು. ಹೇಳಿಮ್ಮ ನೆಕ್ಸ್ಟು. ಸೊ ಕ್ಯಾಲ್ಶಿಯಂ ಮತ್ತು ಕಬ್ಬಿಣ ಬೇಕಾಗುತ್ತೆ ಮಕ್ಕಳಿಗೆ. ಗರ್ಭಕೊರಳ ಕ್ಯಾನ್ಸರನ್ನು ತಡೆಗಟ್ಟಲು ಯಾವ ಲಸಿಕೆಯನ್ನು ಹೆಣ್ಣು ಮಕ್ಕಳಿಗೆ ನೀಡಬೇಕು? HIV, HPV, BCG, MMR. HPV ಅಂತ ಹೇಳ್ತಾ ಇದ್ದಾರೆ. HPV ಉತ್ತರ ಸರಿಯಾಗಿದೆ. ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ವ್ಯಾಕ್ಸಿನ್ ಅಂತ ನಾವು ಕರೀತೇವೆ. ಈಗ ಒಂದು ಉಪಪ್ರಶ್ನೆ ಕೇಳ್ತಾ ಇದ್ದೇನೆ ತಮಗೆ. ಈ ವ್ಯಾಕ್ಸಿನನ್ನು ಬರೀ ಹೆಣ್ಮಕ್ಳು ಕೊಡಬೇಕಾ, ಗಂಡು ಮಕ್ಳಿಗೂ ಕೊಡಬೇಕಾ? ಬೇರೆಯವ್ರು ಹೇಳ್ಬಾರ್ದು. ಬರೀ ಹೆಣ್ಮಕ್ಳಿಗೆ, ಬರೀ ಅಥವಾ ಗಂಡು ಮಕ್ಳಿಗೆ ಇಬ್ರಿಗೂ ಕೊಡಬೇಕಾ? ಹೆಣ್ಮಕ್ಳಿಗೆ ಅಷ್ಟೇ. ಯಾಕಮ್ಮ? ಕ್ಯಾನ್ಸರು ಲಿಂಗನ ನೋಡೋದಿಲ್ಲಮ್ಮ, ಗಂಡು ಹೆಣ್ಣು ಅಂತ ನೋಡೋದಿಲ್ಲ. ಆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಇದೆಯಲ್ಲ, ಆ ವೈರಸ್ಸು ಲಿಂಗವನ್ನು ನೋಡಲ್ಲ. ಅದು ಹುಡುಗರಿಗೂ ಬರುತ್ತೆ, ಹುಡುಗಿರಿಗೂ ಬರುತ್ತೆ. ಆದರೆ ಹೆಚ್ಚು ಬರುವ ಸಾಧ್ಯತೆ ಇರೋದು ಹೆಣ್ಣು ಮಕ್ಕಳಿಗೆ. ಹಾಗಾಗಿ ಅವರಿಗೆ ಆದ್ಯತೆ ಕೊಡಬೇಕು. ಹಾಂ, ಇದು 15-16 ವರ್ಷದ ಒಳಗೆ ಕೊಟ್ಟರೆ ಒಳ್ಳೆಯದಮ್ಮ. ಇದೇನೆಂದರೆ ಬಿಫೋರ್ ಮ್ಯಾರೇಜ್ ಕೊಡಬೇಕು ಅಂತ ರೆಕಮೆಂಡೇಷನ್ ಇರೋದು. ಅಂದರೆ ಬಿಫೋರ್ ದೇ ಸ್ಟಾರ್ಟ್ ಸೆಕ್ಷುವಲ್ ಆ್ಯಕ್ಟಿವಿಟಿ ಬೆಟರ್ ಟು ಗಿವ್ ಇಟ್ ಅಂತ ಹೇಳ್ತಾರೆ. ಹಾಗಾಗಿ ಅದು ಸೂಕ್ಷ್ಮ ವಿಚಾರ ಆಗಿರೋ ಕಾರಣ ಅದರ ಬಗ್ಗೆ ಹೇಳಲ್ಲ. 18 ವರ್ಷದ ಮೊದಲು ಕೊಟ್ಬಿಡಿ ಅಂತ ಹೇಳ್ತಾರೆ. ಯಾಕಂದರೆ ಈ ವೈರಸ್ ಬರೋದು ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಅದು. ಮುಂದೆ ನೀವೇ. HPV ವ್ಯಾಕ್ಸಿನ್ ಹುಡುಗರಿಗೂ ಹುಡುಗಿರಿಗೆ ಇಬ್ಬರಿಗೂ ಕೊಡಬೇಕು. ಗರ್ಭವತಿಯರು ಶಿಶುವಿನ ಮಿದುಳು ಮತ್ತು ಬೆನ್ನು ಹುರಿ ಬೆಳವಣಿಗೆಗೆ ಯಾವ ವಿಟಮಿನನ್ನು ಮರೀದೇ ಸೇವಿಸಬೇಕಾಗುತ್ತೆ? ಆಯ್ಕೆಗಳು: ವಿಟಮಿನ್ B1, B6, B9, B12. B6 ಇನ್ನೊಂದು ಚಾನ್ಸ್. ವಿಟಮಿನ್ B9 ಅಂತ ನನಗೆ ಕೇಳಿದ್ರೆ ನಾನು ದಡ್ಡ, ನನಗೇನೂ ಗೊತ್ತಿಲ್ಲ. ಅದರ ಉತ್ತರ ಸರಿಗಿದೆ. ವಿಟಮಿನ್ B9ಗೆ ಫೋಲಿಕ್ ಆ್ಯಸಿಡ್ ಅಂತಲೂ ಕರೀತಾರೆ ಅದನ್ನು. ಅದಕ್ಕೆ ಸಾಮಾನ್ಯವಾಗಿ ಡಾಕ್ಟ್ರುಗಳು ಏನು ಮಾಡ್ತಾರೆ ಅಂದರೆ, ಹೆಣ್ಣು ಮಕ್ಕಳಿಗೆ ನಮ್ಮ ದೇಶದಲ್ಲಿ ಅಂತೂ ಹಿಮೋಗ್ಲೋಬಿನ್ ಕೊರತೆ ಇರುತ್ತಲ್ಲ, ಹಾಗಾಗಿ ಹಿಮೋಗ್ಲೋಬಿನ್ ಹೆಚ್ಚು ಮಾಡುವಂಥ ಕಬ್ಬಿಣ ಏನಿದೆ, ಆ ಕಬ್ಬಿಣದ ಜೊತೆಗೆ ಫೋಲಿಕ್ ಆ್ಯಸಿಡನ್ನು ಸೇರಿಸ್ಬಿಟ್ಟು ಕೊಡ್ತಾರೆ. ಬರೀ ಕಬ್ಬಿಣದ ಗುಳಿಗೆ ಯಾರೂ ಕೊಡೋಲ್ಲ, ಕಬ್ಬಿಣದ ಜೊತೆಗೆ ಫೋಲಿಕ್ ಆ್ಯಸಿಡ್ ಇರಲೇಬೇಕು. ಸೇರಿಸಿಕೊಡ್ತು ಅಂದರೆ ಆ ಮಿದುಳು ಮತ್ತು ಬೆನ್ನು ಹುರಿ ಏನಿದೆ ಅದರ ದೋಷಗಳು ನಿವಾರಣೆ ಆಗುತ್ತೆ. ಹಾಗಾಗಿ ಫೋಲಿಕ್ ಆ್ಯಸಿಡ್ ಬಹಳ ಬೇಕು. ಸಹಜವಾಗಿ ನ್ಯಾಚುರಲ್ಲಾಗಿ ತೊಗೋಬೇಕು ಅಂದರೆ ಸೊಪ್ಪುಗಳು ತುಂಬ ಚೆನ್ನಾಗಿರುತ್ತೆ. ಸೊಪ್ಪುಗಳು ಮತ್ತು ಮೊಳಕೆ ಕಾಳುಗಳು ಇರುತ್ತಲ್ಲ, ಅದನ್ನು ಬಳಸಿದ್ರೆ ಸಹಜವಾಗಿ ಸಿಗುತ್ತೆ. ಆದರೆ ಪ್ರತಿದಿನ ಸೊಪ್ಪನ್ನು ತಿನ್ನಿ ಅಂದರೆ ನಮ್ಮ ಹೆಣ್ಮಕ್ಳು ತಿನ್ನಲ್ಲ. ಹಾಗಾಗಿ ಗುಳಿಗೆಗಳನ್ನು ಅನಿವಾರ್ಯವಾಗಿ ಕೊಡಬೇಕಾಗುತ್ತೆ. ಥ್ಯಾಂಕ್ ಯು. ನೋಡಿ, ಫೋಲಿಕ್ ಆ್ಯಸಿಡ್ ಇರಬಹುದಾದಂಥ ಆಹಾರ ಪದಾರ್ಥಗಳು ಯಾವುದು ಇದೆ ಅದು ಚಿತ್ರ ತೋರಿಸಿದ್ದಾರೆ. ಮುಂದಿನ ಪ್ರಶ್ನೆ: ನಮ್ಮ ನಗರವಾಸಿ ಮಕ್ಕಳಲ್ಲಿ ಆಧುನಿಕ ಜೀವನ ಶೈಲಿಯ ಕಾರಣ ಕಂಡುಬರುತ್ತಿರುವ ವಿಶೇಷ ಆರೋಗ್ಯ ಸಮಸ್ಯೆ ಯಾವುದು? ಆಯ್ಕೆಗಳನ್ನು ಕೊಡ್ತಾ ಇದ್ದೇನೆ. PCOD, ಎಂಡೋಮೆಟ್ರಿಯೋಸಿಸ್, ಫೈಬ್ರಾಯ್ಡ್, ಅಡಿನೋಮಯೋಸಿಸ್.
ವಿಶೇಷವಾಗಿ ನಗರವಾಸಿ ಹೆಣ್ಣು ಮಕ್ಕಳಲ್ಲಿ ಕಂಡುಬರುವಂಥ ಆರೋಗ್ಯ ಸಮಸ್ಯೆ. PCOD ಅಂತ ಹೇಳ್ತಾ ಇದ್ದಾರೆ. ಉತ್ತರ ಸರಿಯಾಗಿದೆ. ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್. ಇದೇನಿದು ಅಂತ ತಿಳ್ಕೊಬೇಕಾದ್ರೆ ಈ ಚಿತ್ರವನ್ನು ಅರ್ಥ ಮಾಡ್ಕೋಬೇಕು. ನೋಡಿ, ಆ ಕಡೆ ಎಡಗಡೆ ದ್ರಾಕ್ಷಿ ಗೊಂಚಲಿನ ಹಾಗೆ ಕಾಣ್ತಾ ಇದೆ, ಬಲಗಡೆ ನಾರ್ಮಲ್ ಆಗಿದೆ. ಬಲಗಡೆ ಇರೋ ಓವರಿ ನಾರ್ಮಲ್ ಓವರಿ. ತಿಂಗಳಿಗೆ ಒಂದು ಸಲ ಏನೋ ಒಂದು ಮೊಟ್ಟೆ ಅಂಡಾಣು ಬಿಡುಗಡೆಯಾಗುತ್ತೆ, ಅದು ಸುಲಭವಾಗಿ ಹೊರಗಡೆ ಬಂದುಬಿಡುತ್ತೆ. ಆದರೆ ಇಲ್ಲಿ ಏನು ಎಡಗಡೆ ಓವರಿಲಿ ತೋರಿಸಿದ್ದಾರೆ ನೋಡಿ, ದ್ರಾಕ್ಷಿಗಳ ಹಾಗೆ ಗೊಂಚಲಿದೆ. ಅಲ್ಲಿ ಬಿಡುಗಡೆಯಾದ ಅಂಡಾಣು ಹೊರಗಡೆ ಬರಲ್ಲ, ಅಲ್ಲೇ ಉಳ್ಕೊಂಬಿಡುತ್ತೆ. ಸೊ ಕೊನೆಗೆ ಇಡೀ ಅಂಡಾಶಯ ಒಂದು ದ್ರಾಕ್ಷಿ ಗೊಂಚಲಿನ ಹಾಗೆ ಕಾಣುತ್ತೆ. ಇವರಿಗೆ ಮಕ್ಕಳಾಗುವ ಸಾಧ್ಯತೆ ಬಹಳ ಕಡಿಮೆ. ವಿಶೇಷವಾಗಿ ಜಂಕ್ ಆಹಾರ ಇದಕ್ಕೆ ಕಾರಣ ಅಂತ ಹೇಳ್ತಾರೆ. ಎರಡನೇದು ನಗರಗಳಲ್ಲಿ ಇರುವಂಥ ಪಲ್ಯೂಷನ್. ಒಂದು ಟೈರ್ ಸುಡ್ತೀವಿ ನಾವು ಏನಾದರೂ ಸ್ಟ್ರೈಕ್ ಮಾಡಬೇಕಾದ್ರೆ, ಆ ಟೈರನ್ನು ಸುಟ್ಟಾಗ ಅದರಿಂದ ಬರುವಂಥ ಡಯಾಕ್ಸಿನ್ ಅಂತ ಎ ಗ್ರೂಪ್ ಆಫ್ ಕೆಮಿಕಲ್ಸ್, ಗ್ಯಾಸಸ್ ಅದು ಹೊರಗಡೆ ಬರುತ್ತೆ. ನೇರವಾಗಿ ಹೋಗಿ ಮೋಡದಲ್ಲಿ ಬೆರೆಯುತ್ತೆ. ಅದು ಮೋಡದಲ್ಲಿ ಮಳೆ ನೀರಿರುತ್ತಲ್ಲ, ಅದರಲ್ಲಿ ಕರಗುತ್ತೆ, ಆದರೆ ರಾಸಾಯನಿಕ ಸ್ವರೂಪ ಬದಲಾವಣೆ ಆಗಲ್ಲ. ನೇರವಾಗಿ ಎಲ್ಲೋ ಹೋಗುತ್ತೆ, ಮೋಡ ಹೋದ ಕಡೆ ತಾನೂ ಹೋಗಿ ಮಳೆ ಆದಾಗ ತಾನೂ ಬರುತ್ತೆ, ಮಳೆ ನೀರಿನ ಜೊತೆ ಮಣ್ಣನ್ನು ಸೇರುತ್ತೆ. ಗಿಡಗಳೆಲ್ಲ ಬೆಳೀತಾ ಇರಬೇಕಾದ್ರೆ ನೀರನ್ನು ಹೀರ್ಕೊಳ್ಳುತ್ತಲ್ಲ, ಆ ನೀರಿನ ಜೊತೆ ಗಿಡದ ಒಳಗೂ ಹೋಗುತ್ತೆ. ಆ ಡಯಾಕ್ಸಿನ್ ಇರ್ತಕ್ಕಂಥ ಮಾವಿನ ಹಣ್ಣನ್ನು ನಾವು ತಿಂದರೆ ಆ ಡಯಾಕ್ಸಿನ್ ನಮ್ಮ ದೇಹಕ್ಕೆ ಬರುತ್ತೆ. ನಮ್ಮ ದೇಹಕ್ಕೆ ಬಂದು ಫೀಮೇಲ್ ಹಾರ್ಮೋನ್ಸ್ ತರಹ ವರ್ತನೆ ಮಾಡುತ್ತೆ. ಈಸ್ಟ್ರೋಜಿನ್ ಅಂತ ನಾವೇನು ಕರಿತೇವೆ, ಅದರ ಹಾಗೆ ವರ್ತಿಸುತ್ತೆ. ಹಾಗಾಗಿ ಈಸ್ಟ್ರೋಜಿನ್ ಇಲ್ಲದಿದ್ದರೂ ಅದರ ಲಕ್ಷಣ ಹೆಚ್ಚಾಗಿ ಹುಡುಗರಲ್ಲಿ ನಾನಾ ರೀತಿಯ ಸಮಸ್ಯೆ, ಹುಡುಗಿಯರಲ್ಲಿ ನಾನಾ ರೀತಿಯ ಸಮಸ್ಯೆ. ಹುಡುಗಿಯರಲ್ಲಿ 9 ವರ್ಷಕ್ಕೆ ಋತುಮತಿಯರಾಗ್ಬಿಡ್ತಾರೆ. ಯಾಕೆಂದರೆ ಸಹಜವಾಗಿರೋ ಈಸ್ಟ್ರೋಜಿನ್ ಜೊತೆಗೆ ಈ ಡಯಾಕ್ಸಿನ್ ಈಸ್ಟ್ರೋಜಿನ್ನು ಸೇರಿಕೊಂಡು ಅಕಾಲ ಋತುಮತಿ. ನಮ್ಮ ಲೆಕ್ಕದ ಪ್ರಕಾರ 13 ವರ್ಷಕ್ಕೆ ಆಗಬೇಕು ಭಾರತೀಯ ಹೆಣ್ಣು ಮಕ್ಕಳು. ನಾನು ರೌಂಡ್ ಫಿಗರ್ ಹೇಳ್ತಾ ಇದ್ದೇನೆ, 13 ವರ್ಷಕ್ಕೆ ಆಗಬೇಕು. ಅಂಥದ್ದು 9-10ಕ್ಕೆ ದೊಡ್ಡವರಾಗ್ತಾರೆ ಅಂದರೆ ಏನು ಕಾರಣ? ಮೂರನೇ ಕಾರಣ, ನಾವು ಕುಡಿಯುವಂಥ ಡೈರಿ ಹಾಲು. ಅದರಲ್ಲಿ ಹಸುವಿಗೆ ಈಸ್ಟ್ರೋಜಿನ್ ಇಂಜೆಕ್ಷನ್ ಕೊಟ್ಟಿರ್ತಾರೆ. ಆ ಈಸ್ಟ್ರೋಜಿನ್ ಇಂಜೆಕ್ಷನ್ ಬದಲಾವಣೆ ಆಗದೆ ಹಾಲಿನ ಮೂಲಕ ಬರುತ್ತೆ. ಆ ಹಾಲನ್ನು ಕುಡಿದ ಹೆಣ್ಣು ಮಕ್ಕಳಲ್ಲಿ ಈಸ್ಟ್ರೋಜಿನ್ ಪ್ರಮಾಣ ಹೆಚ್ಚಾಗುತ್ತೆ. ಹೀಗೆಲ್ಲ ಹಲವು ಸಮಸ್ಯೆಗಳು ಬರಲಿಕ್ಕೆ ಕಾರಣವಾಗ್ತಾ ಇದೆ ನಮ್ಮ ಜೀವನ ಶೈಲಿ. ಕೆಲವು ಗರ್ಭವತಿಯರಲ್ಲಿ ಕಂಡುಬರುವ ವಿಶೇಷ ಮಧುಮೇಹದ ಹೆಸರೇನು? ಗರ್ಭವತಿಯರಲ್ಲಿ ಡಯಾಬಿಟಿಸ್ ಕಂಡುಬರುತ್ತೆ. ಏನು ಅದರ ಹೆಸರು ಅಂತ? ಟೈಪ್ 1 ಡಯಾಬಿಟೀಸ್, ಟೈಪ್ 2 ಡಯಾಬಿಟೀಸ್, ಜೆಸ್ಟೇಷನಲ್ ಡಯಾಬಿಟೀಸ್, ಹೈಪೋಗ್ಲೈಸಿಮಿಯಾ. ಜೆಸ್ಟೇಷನಲ್ ಡಯಾಬಿಟೀಸ್ ಅಂತ ಹೇಳ್ತಾರೆ. ಉತ್ತರ ಸರಿಯಾಗಿದೆ. ಗರ್ಭವತಿಯವರು ತಿಂಗಳಿಗೆ ಒಂದು ಸಲ ರಕ್ತ ಸಕ್ಕರೆಯನ್ನು ಪರೀಕ್ಷೆ ಮಾಡಿಕೊಳ್ಳೋದು ಒಳ್ಳೆಯದು. ಅದರಲ್ಲೂ ಅಪ್ಪ ಅಮ್ಮ ಇಬ್ಬರು ಡಯಾಬಿಟಿಕ್ ಆಗಿದ್ದಾರೆ ಅಂದರೆ ಪರೀಕ್ಷೆ ಮಾಡ್ಕೋಬೇಕು. ಮಾಡಿಕೊಳ್ಳಿಲ್ಲ ಅಂದರೆ ಏನಾಗುತ್ತೆ ಅನ್ನೋ ಒಂದು ಪ್ರಶ್ನೆಯನ್ನು ಕೇಳಿದಾಗ ನೋಡಿ, ಸಹಜವಾಗಿ ಇರಬಹುದಾದ ಹೆಣ್ಣು ಮಗಳು ಡಯಾಬಿಟಿಸ್ ಆಗಿದ್ದರೆ ಆ ದೇಹದ ಇಡೀ ದೇಹ ಹೇಗೆ ದಪ್ಪದಾಗುತ್ತೆ. ಆಮೇಲೆ ಮಗು ನೋಡಿ ಮಿತಿ ಮೀರಿ ಬೆಳೆದಿದೆ ಗರ್ಭಕೋಶದಲ್ಲಿ, ಅತಿಯಾದ ಸಕ್ಕರೆಯ ಪೂರೈಕೆಯ ಕಾರಣ. ಹಾಗಾಗಿ ಅಂತಹ ಮಗುವನ್ನು ಸಹಜ ಪ್ರಸವಕ್ಕೆ ಅವಕಾಶ ಮಾಡಿಕೊಡ್ಲಿಕ್ಕೆ ಹೋಗಲ್ಲ. ಸಾಮಾನ್ಯವಾಗಿ ತಾಯಿ ಜೀವಕ್ಕೂ ತೊಂದರೆ ಆಗಬಹುದು ಅನ್ನೋ ಕಾರಣದಿಂದ ಆಪ್ರೇಷನ್ ಮಾಡಿ ಮಗುವನ್ನು ತೆಗಿತಾರೆ. ಈ ಒಂದು ಹಿನ್ನೆಲೆಯಲ್ಲಿ ಮೊದಲೇ ಗೊತ್ತಾದರೆ ಡಯಾಬಿಟಿಸ್ ಇದೆ ಅಂತ ಇನ್ಸುಲಿನ್ ತಗೊಂಡು ಅದನ್ನು ಕಂಟ್ರೋಲ್ ಮಾಡಿಕೊಂಡು ಮಗು ಆರೋಗ್ಯವಾಗಿ ಬೆಳೆಯೋ ಹಾಗೆ ನಾವು ನೋಡ್ಕೋಬಹುದು. ಆ ಸಾಧ್ಯತೆ ಇದೆ. ಹಾಗಾಗಿ ಡಯಾಬಿಟಿಸ್ ಪರೀಕ್ಷೆಯನ್ನು ಕಡ್ಡಾಯವಾಗಿ ಮಾಡಲೇಬೇಕಾಗುತ್ತೆ. ನೆಕ್ಸ್ಟ್, ಮಹಿಳೆಯರಲ್ಲಿ ಥೈರಾಯ್ಡ್ ಸಮಸ್ಯೆಯು ಪುರುಷರಿಗಿಂತ ಎಷ್ಟು ಪಟ್ಟು ಹೆಚ್ಚು ಕಂಡುಬರುತ್ತದೆ? 2ರಿಂದ 3 ಪಟ್ಟು, 3ರಿಂದ 4 ಪಟ್ಟು, 5ರಿಂದ 6 ಪಟ್ಟು, 5ರಿಂದ 8 ಪಟ್ಟು. ಇನ್ನೊಂದು ಅವಕಾಶ.
5ರಿಂದ 8 ಪಟ್ಟು ಅಂತ ಹೇಳ್ತಾರೆ. ಆ ಉತ್ತರ ಸರಿಯಾಗಿದೆ. ದಯವಿಟ್ಟು ಪುಸ್ತಕಗಳನ್ನು ಸ್ವೀಕರಿಸಿ. 5ರಿಂದ 8 ಪಟ್ಟು. ಗಂಡಸರಿಗಿಂತ ಹೆಂಗಸರಲ್ಲೇ ಯಾಕೆ ಥೈರಾಯ್ಡ್ ಸಮಸ್ಯೆ, ಅದರಲ್ಲೂ ಹೈಪೋಥೈರಾಯ್ಡಿಸಮ್, ಥೈರಾಯ್ಡ್ ಅಲ್ಪೋತ್ಪಾದನೆ ಅಂತ ಹೇಳ್ತೇವೆ. ಥೈರಾಯ್ಡ್ ಅತಿ ಉತ್ಪಾದನೆ, ಹೈಪರ್ ಥೈರಾಯ್ಡಿಸಮ್. ಅವ್ರನ್ನ ನೋಡಿದ ಕೂಡಲೇ ಗೊತ್ತಾಗ್ಬಿಡುತ್ತೆ ಇವರಿಗೆ ಥೈರಾಯ್ಡ್ ಕಾಯಿಲೆ ಇದೆ ಅಂತ. ಆದರೆ ಹೈಪೋಥೈರಾಯ್ಡಿಸಮ್ ಗೊತ್ತಾಗಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ಶಾಲಾ ಮಕ್ಕಳಿಗೂ ಇವತ್ತು ಥೈರಾಯ್ಡ್ ಪರೀಕ್ಷೆ ಮಾಡ್ತಾಯಿದ್ದಾರೆ. ಹಾಗಾಗಿ ಕೂದಲು ಕೆಂಚಿಗಿದ್ದರೆ, ಚರ್ಮ ಒರಟಾಗಿದ್ದರೆ, ವಿಪರೀತ ಚಳಿ ಅಂತ ಹೇಳ್ತಾ ಇದ್ದರೆ, ವಿನಾಕಾರಣ ಕಾನ್ಸ್ಟಿಪೇಷನ್ ಕಂಡು ಬರ್ತಾ ಇದ್ದರೆ ಒಂದು ಸಲ ಥೈರಾಯ್ಡ್ ಪರೀಕ್ಷೆ ಮಾಡೋದು ಬಹಳ ಒಳ್ಳೆಯದು. ಹೆಣ್ಣು ಮಕ್ಕಳಲ್ಲಿ ಇರಬಹುದಾದಂಥ ಹಾರ್ಮೋನುಗಳ ಕಾರಣದಿಂದ ಹೆಣ್ಣು ಮಕ್ಕಳಲ್ಲಿ ಸ್ವಲ್ಪ ಹೆಚ್ಚಿಗೆ ಕಂಡುಬರುತ್ತೆ ಈ ಥೈರಾಯ್ಡ್ ಸಮಸ್ಯೆ. ನೋಡಿ, ಇದಕ್ಕೆಲ್ಲ ಕಾರಣಗಳೆಲ್ಲ ಕೊಟ್ಟಿದ್ದಾರೆ ಅದನ್ನು. ನೆಕ್ಸ್ಟು ಮೀನಾಕ್ಷಿ. ಋತುವಿನ ಅವಧಿಯಲ್ಲಿ ಯಾವ ವಿಧಾನವು ಅತ್ಯಂತ ಸುರಕ್ಷಿತ ಹಾಗೂ ಪರಿಸರ ಸ್ನೇಹಿ ಆಗಿದೆ? ಪ್ಯಾಡ್ಗಳನ್ನು ಬಳಸೋದು, ಟ್ಯಾಂಪೂನ್ ಬಳಸೋದು, ಮೆನ್ಸ್ಟ್ರುವಲ್ ಕಪ್ ಬಳಸೋದು, IUCD ಬಳಸೋದು. ವಿಚ್ ಈಸ್ ದಿ ಸೇಫೆಸ್ಟ್? ಎನ್ವೈರನ್ಮೆಂಟ್ಲಿನೂ ಸೇಫಾಗಿರಬೇಕು. ಹಾಂ, ಟ್ಯಾಂಪೂನ್ ಇನ್ನೊಂದು ಚಾನ್ಸ್. ಮೆನ್ಸ್ಟ್ರುವಲ್ ಕಪ್ ಅಂತ ಹೇಳಿದ್ರು. ಮೆನ್ಸ್ಟ್ರುವಲ್ ಕಪ್, ದಟ್ಸ್ ದಿ ರೈಟ್ ಆನ್ಸರ್. ಕೆಲವರು ನೋಡಿರಲ್ಲ ಮೆನ್ಸ್ಟ್ರುವಲ್ ಕಪ್ ಅಂದರೆ ಹೇಗಿರುತ್ತೆ ಅಂತ. ಈ ರೀತಿ ಇರುತ್ತೆ ಅದು. ಈಗ ಸರ್ವಸಾಮಾನ್ಯವಾಗಿ ಎಲ್ಲ ಕಡೆಯೂ ಈ ಕಪ್ಪನ್ನೇ ಬಳಸಿ ಅನ್ನೋ ಒಂದು ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ ಹೆಣ್ಮಕ್ಳಿಗೆ. ಯಾಕಂದರೆ ಒಂದು ಕಪ್ಪನ್ನು ಕೊಂಡ್ಕೊಂಡ್ರೆ ಅದನ್ನು 2 ರಿಂದ 3 ವರ್ಷ ಕಾಲ ಬಳಸಬಹುದು. ಅದನ್ನು ಹೇಗೆ ಸ್ವಚ್ಛಗೊಳಿಸಬೇಕು ಎಲ್ಲವನ್ನೂ ಕಳಿಸ್ಕೊಟ್ಟಿರ್ತಾರೆ. ಹಾಗಾಗಿ ಇದು ಸುರಕ್ಷಿತವಾದದ್ದು. ಈ ಕಪ್ಪನ್ನೇ ಬಳಸೋದಕ್ಕೆ ಪ್ರಯತ್ನಿಸಬೇಕು. ಇದ್ರ ಬಗ್ಗೆ ಜಾಗೃತಿ ಉಂಟು ಮಾಡಬೇಕು. ಪ್ಯಾಡ್ಗಳನ್ನು ಬಳಸಿದ್ರೆ ಅವುಗಳನ್ನು ವಿಲೇವಾರಿ ಮಾಡೋದು ದೊಡ್ಡ ಸಮಸ್ಯೆ ಆಗುತ್ತೆ. ಟ್ಯಾಂಪೂನ್ ಅನ್ನೋದನ್ನು ಸ್ಪೋರ್ಟ್ಸ್ ವುಮನ್ ಮಾತ್ರ ಬಳಸ್ತಾರೆ. ಈಗ ಈಜಿದೆ ಅಥವಾ ರನ್ನಿಂಗ್ ರೇಸ್ ಇದೆ ಅಂತ ಹೇಳ್ತಂದರೆ ಆ ಸಂದರ್ಭದಲ್ಲಿ ಸಮಸ್ಯೆಗಳಾಗುತ್ತೆ. ಹಾಗಾಗಿ ಟ್ಯಾಂಪೂನ್ ಅಂತಕ್ಕಂಥ ವಿಶೇಷವಾದ ಒಂದು ಹೀರಕ ಅದನ್ನು ಬಳಸ್ತಾರೆ. ಹಾಗಾಗಿ ಅದು ಪೂರ್ತಿ ರಕ್ತವನ್ನು ಹೀರಿಕೊಳ್ಳೋ ಕಾರಣ ಹೊರಗಡೆ ಬರೋ ಸಾಧ್ಯತೆ ಇರೋದಿಲ್ಲ. ಹಾಗಾಗಿ ಟ್ಯಾಂಪೂನ್ ದುಬಾರಿ, ಹೆಚ್ಚು ಜನ ತಗೊಳ್ಳಲ್ಲ. ಹೆಣ್ಣು ಮಕ್ಕಳು, ಅದರಲ್ಲೂ ಕಾಲೇಜಲ್ಲಿ ಸ್ಪೋರ್ಟ್ಸ್ ವುಮನ್ ಯಾರಿರ್ತಾರೆ ಅವ್ರು ಮಾತ್ರ ಅವುಗಳನ್ನು ಬಳಸೋದು ಉಂಟು. ನೆಕ್ಸ್ಟು ಮಹಿಳೆಯರು ಕ್ಯಾಲ್ಶಿಯಂ ಕೊರತೆಯನ್ನು ನೀಗಲು ಯಾವುದನ್ನು ದಿನಕ್ಕೆ 3 ಸಲ ಸೇವಿಸಬೇಕು? ಹಾಲು, ಕಡೆದ ಮಜ್ಜಿಗೆ, ರಾಗಿ, ಮೊಟ್ಟೆ. ಹಾಲು ಇನ್ನೊಂದು ಅವಕಾಶ. ಕಡೆದ ಮಜ್ಜಿಗೆ ಸರಿಯಾದ ಉತ್ತರ. ಇಲ್ಲಿ ಒಂದು ಸೂಕ್ಷ್ಮ ತಿಳ್ಕೋಬೇಕು. ಒಂದು ಲೋಟ ಹಾಲಲ್ಲಿ 300 ಮಿಲಿಗ್ರಾಮ್ ಕ್ಯಾಲ್ಶಿಯಂ ಇರುತ್ತೆ. ಅದೇ ಒಂದು ಲೋಟ ಮಜ್ಜಿಗೆಯಲ್ಲಿ, ಕಡೆದ ಮಜ್ಜಿಗೆಯಲ್ಲಿ 284 ಮಿಲಿಗ್ರಾಮ್ ಇರುತ್ತೆ. ಸ್ವಲ್ಪ ವ್ಯತ್ಯಾಸ ಅಷ್ಟೇ. ಆದರೆ ಮಜ್ಜಿಗೆಯನ್ನೇ ಯಾಕೆ ಕುಡೀರಿ ಅಂತ ಹೇಳ್ತೇವೆ ಅಂದರೆ 3 ಹೊತ್ತು ಹಾಲು ಕುಡಿದ್ರೆ ದಪ್ಪ ಆಗೋ ಭಯ ಕೆಲವು ಹೆಣ್ಣು ಮಕ್ಕಳಿಗೆ. ಯಾಕೆಂದರೆ ಕೊಬ್ಬಿನಂಶ ಇರುತ್ತೆ ಅದರಲ್ಲಿ. ಹಾಗಾಗಿ ಭಯವಿಲ್ಲದೆ ಕುಡಿಬಹುದು ಅಂದರೆ ಅದು ನೀರು ಮಜ್ಜಿಗೆ, ಅದರಲ್ಲೂ ಕಡೆದ ನೀರು ಮಜ್ಜಿಗೆ. ಅದು ಬಹಳ ಮುಖ್ಯವಾದದ್ದು. ಕಡೆದು ಬೆಣ್ಣೆಯ ಅಂಶವನ್ನೆಲ್ಲ ತೆಗೆದುಬಿಟ್ಟಿರಬೇಕು. ಅಂಥದ್ದು ಬಹಳ ಒಳ್ಳೆಯದು. ಹಾಗೆಯೇ ಇನ್ನೂ ಒಂದು ವಿಚಿತ್ರ ಸತ್ಯವನ್ನು ಹೇಳ್ತೇನೆ. ನೋಡಿ ನಗಬೇಡಿ, ಬೇಸರ ಪಟ್ಕೋಬೇಡಿ. ಎಲ್ಲಕ್ಕಿಂತಲೂ ಬೆಸ್ಟ್ ಯಾವುದಪ್ಪ ಅಂದರೆ ಕೋಳಿ ಮೊಟ್ಟೆ. ಮೊಟ್ಟೆ ತಿನ್ನಲ್ವಲ್ಲ ಸರ್ ಅಂದರೆ ಮೊಟ್ಟೆ ಒಳಗಿರೋದನ್ನು ತಿನ್ನಿ ಅಂತ ಹೇಳಲ್ಲ. ಮೊಟ್ಟೆ ಮೇಲೆ ಇರುವಂಥ ಚಿಪ್ ಇದೆಯಲ್ಲ, ಆ ಚಿಪ್ಪನ್ನು ಚೆನ್ನಾಗಿ ಕುಟ್ಟಿ ಪುಡಿ ಮಾಡಬೇಕು, ಜರಡಿ ಹಿಡಿಬೇಕು. ಜರಡಿ ಹಿಡಿದು ಈ ಮುಖಕ್ಕೆ ಹಚ್ಕೊಳ್ಳೋ ಪೌಡರ್ ಇರುತ್ತಲ್ಲ ಆ ಥರ ಮಾಡಿ ದಿನಕ್ಕೆ 1 ಚಿಟಿಕೆ ಬಾಯಿಗೆ ಹಾಕ್ಕೊಂಡು 1 ಲೋಟ ನೀರು ಕುಡಿದ್ಬಿಟ್ರೆ ಸಾಕು. ನಮ್ಮ ದೇಹದ ವಿಶೇಷ ಏನು ಅಂದರೆ
ಇನಾರ್ಗ್ಯಾನಿಕ್ ಸೋರ್ಸಿಂದ ಬರುವಂಥ ರಾಸಾಯನಿಕ ವಸ್ತುಗಳನ್ನು ಹೀರ್ಕೊಳ್ಳಲ್ಲ, ಕಡಿಮೆ ಹೀರೋದು. ಅದೇ ಆರ್ಗ್ಯಾನಿಕ್ ಸೋರ್ಸಿಂದ ಬಂತು ಅಂದರೆ ಬಹಳ ಬೇಗ ಹೀರ್ಕೊಳ್ಳುತ್ತೆ. ಕ್ಯಾಲ್ಶಿಯಂ ಮಾತ್ರ ಇನಾರ್ಗ್ಯಾನಿಕ್ ಸೋರ್ಸ್, ಅದು 30% ಅಷ್ಟೇ ದೇಹ ಹೀರ್ಕೊಳ್ಳುತ್ತೆ, ಉಳಿದ 70% ವೇಸ್ಟು. ಆದರೆ ಮೊಟ್ಟೆನ ನೀವು ಡೈರೆಕ್ಟಾಗಿ ತಿಂದರೆ ಆ ಮೊಟ್ಟೆಯಲ್ಲಿರ್ತಕ್ಕಂಥ ಬಹುಪಾಲು ಕ್ಯಾಲ್ಶಿಯಮನ್ನು ದೇಹ ಹೀರ್ಕೊಳ್ಳುತ್ತೆ. ಅದೇ ಹೇಳಿದ್ರೆ ಕೆಲವರು ಹೇಸಿಗೆ ಪಡ್ಕೋತಾರೆ, ಕೆಲವರು ಅಯ್ಯೋ ಅಷ್ಟೆಲ್ಲ ಕುಟ್ಟಿ ಪುಡಿ ಮಾಡಿ ಜಿರಡಿ ಯಾರು ಮಾಡ್ತಾರೆ ಹೀಗೆಲ್ಲ ಹೇಳ್ಬೋದು. ಆದರೆ ಬೆಸ್ಟ್ ಬೇಕು ಅಂದರೆ ಕೋಳಿ ಮೊಟ್ಟೆ ಹೆಚ್ಚಿಪ್ಪು. ಋತುಬಂಧವಾದ ಮೇಲೆ ಮೂಳೆ ಮುರಿತವನ್ನು ತಡೆಗಟ್ಟಲು ಯಾವ ವ್ಯಾಯಾಮ ಒಳ್ಳೆಯದು? ಸ್ಕಿಪ್ಪಿಂಗ್, ನೃತ್ಯ, ಈಜುಗಾರಿಕೆ, ಜಾಗಿಂಗ್. ಈಜುಗಾರಿಕೆ ಅಂತ ಹೇಳ್ತೀರಿ, ಯಾವುದು ಒಳ್ಳೆಯದಲ್ಲ ಅಂತ ಬರೀಬೇಕಾಗಿತ್ತು. ನಾನು ಒಂದು ಸಣ್ಣ ತಪ್ಪಾಗಿತ್ತು, ದಾರಿನಲ್ಲಿ ಗಮನಿಸ್ತಾ ಇದನ್ನು ಹೇಳಿ. ಯಾವುದು ಒಳ್ಳೆಯದಲ್ಲ ಈ 4ರಲ್ಲಿ ಅಂತ? ಸ್ಕಿಪ್ಪಿಂಗ, ನೃತ್ಯವ, ಈಜುಗಾರಿಕೆಯ, ಜಾಗಿಂಗ? ಜಾಗಿಂಗ್. ಇನ್ನೊಂದು ಅವಕಾಶ. ಮೊದಲನೇ ಕೊಟ್ಟಂಥ ಉತ್ತರ ಈಜುಗಾರಿಕೆ ಏನಿತ್ತು ಅದನ್ನೇ ಸರಿ ಅಂತ ಪರಿಗಣಿಸ್ತೇನೆ. ಈಜುಗಾರಿಕೆ ಸರಿಯಾದ ಉತ್ತರ, ದಯವಿಟ್ಟು ಬನ್ನಿ. ಇಲ್ಲಿ ಈಜುಗಾರಿಕೆ ಮಾಡಿದ್ರೆ ಮೂಳೆ ಮುರಿಯೋ ಸಾಧ್ಯತೆ ಕಡಿಮೆ ಏನಾಗಲ್ಲ. ಈಜುಗಾರಿಕೆ 0 ಗ್ರಾವಿಟಿಲಿ ಮಾಡ್ತೀರ. ಆದರೆ ಇಲ್ಲಿ ಆಸಿಫಿಕೇಷನ್ ಆಗಬೇಕು ಅಥವಾ ಇದು ಕ್ಯಾಲ್ಶಿಯಂ ಕನ್ಸಾಲಿಡೇಷನ್ ಆಗಬೇಕು ಅಂದರೆ ಗ್ರಾವಿಟಿ ಬೇಕು ಅದಕ್ಕೆ. ಹಾಗಾಗಿ ವೆಯ್ಟ್ ಬೇರಿಂಗ್ ಎಕ್ಸಸೈಸಸ್ ಅಂತ ಕರಿತೀವಿ ನಾವು. ಈ ವೆಯ್ಟ್ ಬೇರಿಂಗ್ ಎಕ್ಸಸೈಸಸ್ಗಳಲ್ಲಿ ಉಳಿದದ್ದೆಲ್ಲ ಬರ್ತದೆ. ಸ್ಕಿಪ್ಪಿಂಗ್ ಅಂದರೆ ಕುಣಿತೀರ, ಅದು ಬಹಳ ಒಳ್ಳೆಯದು. ನೃತ್ಯ ಮತ್ತು ಕುಣಿತದ ಬರುತ್ತೆ. ಜಾಗಿಂಗ್ ಅಂದ್ರೂ ಪ್ರತಿ ಹೆಜ್ಜೆ ಇಡ್ತಾ ಇರ್ತೀರ, ಅದು ಮೂಳೆ ಗಟ್ಟಿಯಾಗಲಿಕ್ಕೆ ಸಹಾಯ ಮಾಡುತ್ತೆ. ಆದರೆ ಈಜುಗಾರಿಕೆಯಲ್ಲಿ ಮೂಳೆ ಗಟ್ಟಿಯಾಗಲ್ಲ, ಆದರೆ ಬೇರೆ ಆರೋಗ್ಯ ಚೆನ್ನಾಗಿರುತ್ತೆ. ಹಾಗಾಗಿ ಈಜುಗಾರಿಕೆ 0 ಗ್ರಾವಿಟಿಯಲ್ಲಿರುತ್ತೆ. ಯಾರಿಗೆ ಕೀಲು ತೊಂದರೆ ಇದೆ, ಮಂಡಿ ತೊಂದರೆ, ವ್ಯಾಯಾಮ ಮಾಡೋಕ್ಕಾಗಲ್ಲ ಸರ್, ಭಾಳ ಮಂಡಿ ನೋವು ಬರುತ್ತೆ ಅಂದರೆ ಅಂಥವ್ರಿಗೆ ಸ್ವಿಮ್ಮಿಂಗ್ ಒಳ್ಳೆಯದು. ಯಾಕೆಂದರೆ ಸ್ವಿಮ್ಮಿಂಗು 0 ಗ್ರಾವಿಟಿಲಿ ನಡೆಯೋದ್ರಿಂದ ಮಂಡಿಗೆ ಏನೂ ತೊಂದರೆ ಆಗೋಲ್ಲ, ಯಾವ ಜಾಯಿಂಟ್ಗೂ ತೊಂದರೆ ಆಗೋಲ್ಲ, ಆರಾಮವಾಗಿ ಮಾಡಬಹುದು. ಪುಸ್ತಕ ತಗೊಳ್ಳಿ. ಸರಿ, ಮೈಕ್ ಅಂತ ನೋಡಿ ಯಾವ್ಯಾವ ತರಹ ವೆಯ್ಟ್ ಬೇರಿಂಗ್ ಎಕ್ಸರ್ಸೈಸಸ್ ಮಾಡಬಹುದು ಅಂತ ತೋರಿಸಿದೆ ಚಿತ್ರದಲ್ಲಿ. ನೆಕ್ಸ್ಟ್ ಯಾರು? ಓಕೆ. ಸ್ತನಗಳಲ್ಲಿ ಈ ಕೆಳಗಿನ ಯಾವ ಲಕ್ಷಣವು ಅಪಾಯದ ಸೂಚನೆ ಆಗಿರುವ ಸಾಧ್ಯತೆ ಕಡಿಮೆ ಇದೆ ಅಂತ ತಿಳ್ಕೋಬೇಕು. ಸ್ತನದಲ್ಲಿ ಗಡ್ಡೆ ಅಥವಾ ಗಂಟು ಕಂಡುಬರೋದು, ತೊಟ್ಟಿನಿಂದ ಸ್ರಾವ ಸುರಿಯೋದು, ಚರ್ಮ ಮುದುಡುವುದು, ಚರ್ಮದಲ್ಲಿ ನವೆಯಾಗುವುದು. ಯಾವುದು ಕ್ಯಾನ್ಸರ್ ಲಕ್ಷಣ ಅಲ್ಲ ಅಂತ? ಚರ್ಮ ಮುದುಡುವುದು. ಇನ್ನೊಂದು ಚಾನ್ಸ್ ತಗೊಳ್ಳಿ. ಸ್ರಾವ ಅಂತ ಹೇಳ್ತೀರಾ, ಆದರೆ ಸರಿಯಾದ ಉತ್ತರ ಚರ್ಮದಲ್ಲಿ ನವೆ ಆದರೆ ಕೆರ್ಕೊಂಡು ಸುಮ್ಮನಾಗಬೇಕಷ್ಟೇ ಹೊರತು ಅದು ಏನೋ ಕಾಯಿಲೆ ಅಂತ ತಲೆ ಕೆಡಿಸ್ಕೊಳ್ಳೋದು ಬೇಡ. ಆದರೆ ಏನಾದರೂ ಗಡ್ಡೆ ಕಂಟು ಬಂತು ಅಂದರೆ ಅಥವಾ ತೊಟ್ಟಲ್ಲಿ ರಕ್ತ ಬರ್ಬೋದು, ಕೆಲವು ಸಲ ಹಾಲು ಥರ ಬರ್ಬೋದು, ಕೆಲವು ಸಲ ಬರೀ ನೀರು ಬರ್ಬೋದು, ಏನೇ ರಸ ಬಂತು ಅಂತ ಹೇಳ್ತಾನೆ ತಕ್ಷಣ ಡಾಕ್ಟರ್ ಸಲಹೆ ತಗೋಬೇಕಾಗುತ್ತೆ. ಹಾಗೆ ಚರ್ಮ ಸಹಜವಾಗಿರೋದು ಯಾಕೋ ಮುದುಡಿದೆ, ಹಳ್ಳ ದಿಣ್ಣೆ ಬಿದ್ದಿದೆ ಅಥವಾ ಬಣ್ಣಗೆಟ್ಟಿದೆ ಹೀಗೆಲ್ಲ ಅನಿಸಿದ್ರೆ ತಕ್ಷಣ ಡಾಕ್ಟರ್ನ ನೋಡಬೇಕಾಗುತ್ತೆ. ನವೆಯಾದರೆ ಏನೋ ತಲೆ ಕೆಡಿಸ್ಕೊಳ್ಳೋದು ಬೇಡ. ಮುಂದಿನ ನೋಡಿ ಚಿತ್ರದಲ್ಲಿ ತೋರಿಸಿದ್ದಾರೆ ಅದನ್ನು. ಕಲೆ ಮತ್ತು ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೆಗಳು. ಸಿದ್ಧವಾಗಿದ್ದಾರಾ? ನೀವೇ? ಓಕೆ. ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದ ಮೊದಲ ಮಹಿಳಾ ಲೇಖಕಿ ಯಾರು? ಆಶಾಪೂರ್ಣದೇವಿ, ಅಮೃತಾ ಪ್ರೀತಮ್, ಮಹಾಶ್ವೇತಾದೇವಿ, ಕಮಲಾದಾಸ್. ಇನ್ನೊಂದು ಆಯ್ಕೆ ಆಶಾಪೂರ್ಣದೇವಿ.
ಆಶಾ ಪೂರ್ಣದೇವಿ ಪಶ್ಚಿಮ ಬಂಗಾಳಕ್ಕೆ ಸೇರಿದಂಥ ಕವಯತ್ರಿ ಮತ್ತು ಕಥೆಗಾರ್ತಿ ಈಕೆ. 1974ರಲ್ಲಿ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆಯುತ್ತೆ. ಹೆಣ್ಣು ಮಕ್ಕಳಿಗೆ ಈ ಪ್ರಶಸ್ತಿ ದೊರೀತಲ್ಲ ಅಂತ ಖುಷಿ ಪಡ್ಬೋದು. ಆದರೆ ಕರ್ನಾಟಕದಲ್ಲಿ ಯಾವ ಹೆಣ್ಣು ಮಗುನೂ ಇದುವರೆಗೂ ಪ್ರಶಸ್ತಿ ತಗೊಂಡಿಲ್ಲ, ತಗೊಳ್ಳೋ ಹಾಗೆ ಆಗಲಿ ಅಂತ ನಾವು ಆಶಿಸೋಣ. ನೆಕ್ಸ್ಟ್ ಚಂದ್ರಕಾಂತ. ಆಶಾಪೂರ್ಣದೇವಿ ಇವರು 76ರಲ್ಲಿ ಇವರು ಪ್ರಶಸ್ತಿಯನ್ನು ಗಳಿಸ್ತಾರೆ. ವೈದ್ಯರು ಆಗಿದ್ದ ಕನ್ನಡ ಕಾದಂಬರಿಗಾರ್ತಿ ಯಾರು? ಆಯ್ಕೆಗಳು ಬರೆದೇ ಉತ್ತರ ಕೊಡ್ಬೋದು. ಅನುಪಮ, ನಿರಂಜನ, MK ಇಂದಿರಾ, ತ್ರಿವೇಣಿ, ವಾಣಿ. MK ಇಂದಿರಾನ ಇನ್ನೊಂದು ಚಾನ್ಸ್ ತಗೊಳ್ಳಿ. ಅನುಪಮ ನಿರಂಜನ ಅಂತ ಹೇಳ್ತಾರೆ. ಉತ್ತರ ಸರಿಯಾಗಿದೆ. ಅನುಪಮ ನಿರಂಜನ ಅವರು ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ಓದೋವಾಗಲೇ ನಿರಂಜನ ಅವರ ಜೊತೆ ಪ್ರೀತಿ ಪ್ರೇಮ ಏರ್ಪಡುತ್ತೆ, ಮದುವೆ ಆಗ್ತಾರೆ, ಮನೆಯಲ್ಲಿ ಬಹಿಷ್ಕಾರ ಆಗ್ತಾರೆ. ಆದರೂ ಬಹಳ ಕಷ್ಟಪಟ್ಟು ಅವರು ಬದುಕನ್ನು ನಡೆಸ್ಕೊಂಡು ಹೋಗ್ತಾರೆ. ಧಾರವಾಡದಲ್ಲಿ ಮತ್ತು ಬೆಂಗಳೂರಲ್ಲಿ ಅವರು ವೃತ್ತಿಯನ್ನು ನಡೆಸ್ತಾರೆ. ಆದರೆ ಅನುಪಮ ಅವರು 2 ಕ್ಯಾನ್ಸರ್ಗಳನ್ನು ಧೈರ್ಯದಿಂದ ಎದುರಿಸ್ತಾರೆ. ಸ್ತನ ಕ್ಯಾನ್ಸರು, ಗರ್ಭ ಕ್ಯಾನ್ಸರು ಎರಡೂ ಬರುತ್ತೆ ಅವರಿಗೆ. ಎರಡನ್ನೂ ಎದುರಿಸಿ ನಿಂತ ಆ ಧೈರ್ಯದ ಪರಿ ಇದೆಯಲ್ಲ, ಅದು ಅದ್ಭುತವಾದದ್ದು. ಇಂದಿರಾ ಮೌಳಿ. ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದ ಮೊದಲ ಮಹಿಳೆ ಯಾರು? ಮದರ್ ತೆರೇಸಾ, ಇಂದಿರಾ ಗಾಂಧಿ, ಅರುಣಾ ಅಸಫ್ ಅಲಿ, ವಿಜಯಲಕ್ಷ್ಮಿ ಪಂಡಿತ್. ಮದರ್ ತೆರೇಸಾ. ಇನ್ನೊಂದು ಅವಕಾಶ, ವಿಜಯಲಕ್ಷ್ಮಿ ಪಂಡಿತ್. ಆದರೆ ಸರಿಯಾದ ಉತ್ತರ ಏನು ಅಂತ ಹೇಳ್ತಂದರೆ ಶ್ರೀಮತಿ ಇಂದಿರಾ ಗಾಂಧಿ. ಮುಂದೆ ಕರ್ನಾಟಕದ ಪ್ರಸಿದ್ಧ ಸುಕ್ರಿ ಬೊಮ್ಮಗೌಡ ಅವರು ಪದ್ಮಶ್ರೀ ಪುರಸ್ಕೃತರು. ಅವರು ಯಾವ ಬುಡಕಟ್ಟಿಗೆ ಸೇರಿದವರು? ಹಾಲಕ್ಕಿ ಒಕ್ಕಲಿಗರು, ಸಿದ್ದಿಗಳು, ಸೋಲಿಗರು, ಜೇನು ಕುರುಬರು. ಇನ್ನೊಂದು ಅವಕಾಶ, ಹಾಲಕ್ಕಿ ಒಕ್ಕಲಿಗರು ಅಂತ ಏನು ಹೇಳಿದ್ರು ಆ ಉತ್ತರ ಸರಿಯಾಗಿದೆ. ಹಾಲಕ್ಕಿ ಒಕ್ಕಲಿಗರು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಂಕೋಲದಲ್ಲಿ ಇವರು ಇದ್ದರು. 9 ವರ್ಷಕ್ಕೆ ಮದುವೆ ಆಗ್ತಾರೆ. 9 ವರ್ಷಕ್ಕೆ ಮದುವೆ ಆಗ್ತಾರೆ, ಮಕ್ಕಳನ್ನು ಪಡಿತಾರೆ. ಆಮೇಲೆ ಸಂಗೀತ ಅಂದರೆ ಈಕೆಗೆ ಬಹಳ ಇಷ್ಟ. ಜಾನಪದ ಕಲೆಯನ್ನು ಚೆನ್ನಾಗಿ ರೂಢಿಸಿಕೊಂಡು ಅದರಲ್ಲಿ ಪ್ರಸಿದ್ಧಿಯನ್ನು ಪಡೆದು ಅಷ್ಟೋ ಜನಕ್ಕೆ ಅದನ್ನು ಹೇಳಿಕೊಟ್ಟು ರಾಷ್ಟ್ರ ಮಟ್ಟದಲ್ಲಿ ಪ್ರಸಿದ್ಧಿಯನ್ನು ಪಡೆದು ಪದ್ಮಶ್ರೀ ಗೌರವ ಬರೀತಾರೆ. ಜಾನಪದ ಸಂಗೀತದಲ್ಲಿ ಆಕೆ ನಿಷ್ಣಾತಳು. 15,000 ಕೋಟಿಗಳನ್ನ ಮೈನರ್ ಹೇಳ್ತಾರೆ. 15,000. ಹಾಂ, ನೆನಪಲ್ಲಿ ಇಟ್ಕೊಂಡು ಹೇಳೋದು ಅದಷ್ಟು ಸುಲಭ ಅಲ್ಲ ಅದು. ಇದಾರಾ? ಓಕೆ. ಸುಕ್ರಿ ಬೊಮ್ಮಗೌಡ ಅವರು ಮತ್ತು ಮದ್ಯಪಾನ ವಿರೋಧಿ. ಇದಕ್ಕೆ ವಿಶೇಷ ಏನು ಅಂದರೆ 3 ಜನ ಮಕ್ಕಳು. ಆ 3ರಲ್ಲಿ 2 ಸ್ವಂತ ಮಕ್ಕಳು, ತನಗೆ ಹುಟ್ಟಿದವರು. ಇನ್ನೊಂದು ಮಗುನ ದತ್ತು ತೊಗೊಂಡಿರ್ತಾರೆ. ಆ ಬೆಳೆದಂಥ ದತ್ತು ಮಗು ಒಂದು ಸಲ ಏನೋ ಕಳ್ಳನ ಸಾರಾಯಿ ಕುಡಿಯೋಕ್ಕೆ ಹೋಗಿ ಜೀವ ಕಳ್ಕೊಳ್ಳುತ್ತೆ. ಆವತ್ತಿಂದ ಮದ್ಯಪಾನದ ವಿರೋಧಿಯಾಗಿ ಬಹುದೊಡ್ಡ ಆಂದೋಲನ ನಡೆಸ್ತಾಳೆ ಆಕೆ. ಮುಂದಿನ ಪ್ರಶ್ನೆ, 2025ರ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಬಾನು ಮುಷ್ತಾಕ್ ಅವರ ಯಾವ ಕೃತಿಗೆ ದೊರೆಯಿತು ಅಂತ ತಿಳ್ಕೋಬೇಕು. ಕರಿನಾಗರಗಳು, ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್, ಹಸೀನಾ ಆ್ಯಂಡ್ ಅದರ್ ಸ್ಟೋರೀಸ್, ಹಾರ್ಟ್ ಲ್ಯಾಂಪ್ ಸೆಲೆಕ್ಟೆಡ್ ಸ್ಟೋರೀಸ್. ಯಾವುದಮ್ಮ? ಹಸೀನಾ ಆ್ಯಂಡ್ ಅದರ್ ಸ್ಟೋರೀಸ್. ಇನ್ನೊಂದು ಅವಕಾಶ, ಹಾರ್ಟ್ ಲ್ಯಾಂಪ್ ಆ್ಯಂಡ್ ಸೆಲೆಕ್ಟೆಡ್ ಸ್ಟೋರೀಸ್ ಅಂದ್ರಲ್ಲ, ಆ ಉತ್ತರ ಸರಿಯಾಗಿದೆ. ಪುಸ್ತಕವನ್ನು ದಯವಿಟ್ಟು ಸ್ವೀಕರಿಸಿ. ಇಂತಹ ಒಂದು ಕೃತಿ ಕನ್ನಡದಲ್ಲಿ ಪ್ರಕಟವಾಗಿದೆ ಅನ್ನೋದು ಜಗತ್ತಿಗೆ ಗೊತ್ತಾಗಬೇಕು ಅನ್ನೋದಾದರೆ ಅದು ಇಂಗ್ಲೀಷಲ್ಲಿ ಅನುವಾದ ಆಗಲೇಬೇಕು. ರವೀಂದ್ರನಾಥ ಟ್ಯಾಗೋರ್ ಅವರು ಗೀತಾಂಜಲಿಯನ್ನು ಬಂಗಾಳಿ ಭಾಷೆಯಲ್ಲಿ ಬರೆದರೂ ಯಾರಿಗೂ ಗೊತ್ತಾಗಲಿಲ್ಲ, ಬಂಗಾಳದಲ್ಲಷ್ಟೇ ಗೊತ್ತಾಗಿದ್ದದು.
ಕೊನೆಗೆ ಕೆಲವು ಹಿತೈಷಿಗಳ ಅನಿಸಿಕೆಯ ಮೇಲೆ ಅವರು ಅದನ್ನು ಅವರೇ ಇಂಗ್ಲೀಷ್ಗೆ ಅನುವಾದ ಮಾಡ್ತಾರೆ. ಆ ಇಂಗ್ಲೀಷ್ ಕೃತಿಯನ್ನು ಓದಿದ ಮೇಲೆ ಅವರಿಗೆ ನೊಬೆಲ್ ಪ್ರಶಸ್ತಿ ಸಾಹಿತ್ಯಕ್ಕೆ ಬರುತ್ತೆ. ಹಾಗಾಗಿ ಯಾವುದೇ ಒಂದು ಕೃತಿ ಅಂತಾರಾಷ್ಟ್ರೀಯ ಗಮನ ಸೆಳೀಬೇಕಾದ್ರೆ ಅದು ಇಂಗ್ಲೀಷಲ್ಲಿ ಅನುವಾದ ಆಗಲೇಬೇಕು. ಬಾನು ಮುಷ್ತಾಕ್ ಅವರು ಆರ್ಥಿಕತೆ ಮತ್ತು ನಾಯಕತ್ವ ಚಿತ್ರ ಪ್ರಶ್ನೆಗಳು. ಇಲ್ಲಿ ಆಯ್ಕೆಗಳು ಇರಲ್ಲಮ್ಮ, ನೋ ಚಾಯ್ಸಸ್, ಡೈರೆಕ್ಟಾಗಿ ಉತ್ತರ ಹೇಳಬೇಕು. ಅಲ್ಲ, ಚಿತ್ರ ಪ್ರಶ್ನೆ ಇದು. ಫೋಟೋಗ್ರಾಫ್ ನೋಡಿದ ಕೂಡಲೇ ಈಸಿ. ಈ ನಾಯಕಿಯನ್ನು ಗುರುತಿಸಿ. ಲೀಡರು ಯಾರವರು? ಇವರು ಪ್ರತಿಭಾ ಪಾಟೀಲ್. ಆನ್ಸರು ಸರಿಯಾಗಿದೆ. ಪುಸ್ತಕವನ್ನು ತಾವು ಸ್ವೀಕರಿಸಬಹುದು. ಭಾರತದ ಮಾಜಿ ರಾಷ್ಟ್ರಪತಿಗಳು ಆಗಿದ್ದರು. ಓಕೆ, ಮುಂದೆ ಅನುರಾಧ ಅವರೇ, ನಿಮಗೂ ಸಹ ಚಿತ್ರ ಪ್ರಶ್ನೆ ಬರ್ತಾ ಇದೆ. ಈ ಮಹಿಳಾ ಉದ್ಯಮಿಯನ್ನು ಗುರುತಿಸಿ. ಬಯೋಕಾನ್ ಅವರ ಹೆಸರು. ಸಂಸ್ಥೆ ಕೆ ಶುರು ಆಗುತ್ತೆ. ಕಿರಣ್ ಮಂಜುಳಾ. ಕಿರಣ್ ಮಜುಮ್ದಾರ್ ಶಾ ಬಯೋಕಾನ್ ಸಂಸ್ಥಾಪಕಿ ಈಕೆ. ಆಕೆಯ ಕಥೆಯೂ ಸಹ ಬಹಳ ಚೆನ್ನಾಗಿದೆ. ಕಾರ್ ಶೆಡ್ಡಲ್ಲಿ ಶುರು ಮಾಡ್ತಾಳೆ ಆಕೆ ಬಯೋಕಾನ್ ಸಂಸ್ಥೆಯನ್ನು. ಕಾರ್ ಶೆಡ್ಡಿಂದ ಇವತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೇಗೆ ಬೆಳೀತು ಅನ್ನೋದನ್ನು, ಆಕೆಯ ಜೀವನ ಚರಿತ್ರೆಯನ್ನು ದಯವಿಟ್ಟು ಓದಿ. ಬಹಳ ರೋಚಕವಾಗಿದೆ ಅದು. ಈ ರಾಜ್ಯಸಭಾ ಸದಸ್ಯೆಯನ್ನು ಗುರುತಿಸಬೇಕು. ಉತ್ತರ ಕೊಡಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಉತ್ತರ ಕೊಡಿ. ಗೊತ್ತು ಹೇಳಿ. 2 ಉತ್ತರಕ್ಕೆ ಅವಕಾಶ. ಸುಧಾಮೂರ್ತಿ ಫಸ್ಟೇ ಸರಿಯಾದ ಆನ್ಸರು. ಸುಧಾಮೂರ್ತಿ ಕಾಲೇಜು ದಿನಗಳಲ್ಲಿ ಇರಬೇಕಾದ್ರೆ ಹೇಗಿದ್ದರು ಅನ್ನೋದನ್ನು ಕಲ್ಪಿಸ್ಕೊಳ್ಳೋಕ್ಕೆ ಚಿತ್ರ ಹಾಕಿದ್ದು. ದಯವಿಟ್ಟು ಸ್ವೀಕರಿಸಿ. ಮೂರ್ತಿ ಉತ್ತರ ಸರಿಯಾಗಿದೆ. ವಿಶ್ವಸಂಸ್ಥೆಯ ಜನರಲ್ ಅಸೆಂಬ್ಲಿಯ ಮೊದಲ ಅಧ್ಯಕ್ಷೆಯಾದ ಈ ಭಾರತೀಯಳನ್ನು ಗುರುತಿಸಿ. ಯಾರಮ್ಮ ನೆಹರು ಸಿಸ್ಟ್ರು? ವಿಜಯಲಕ್ಷ್ಮಿ ಪಂಡಿತ್. ಉತ್ತರ ಸರಿಯಾಗಿದೆ. ಪುಸ್ತಕವನ್ನು ತಗೊಳ್ಳಿ ದಯವಿಟ್ಟು. ಮುಂದೆ ಯಾರು ಉತ್ತರ ಕೊಡ್ತೀರಿ? ನೀವಾ? ಓಕೆ. ಭಾರತದ ಮೊದಲ ಮಹಿಳಾ IPS ಅಧಿಕಾರಿಯನ್ನು ಗುರುತಿಸಿ. ಕಿರಣ್ ಬೇಡಿ. ಉತ್ತರ ಸರಿಯಾಗಿದೆ. ಪುಸ್ತಕ ತಗೊಳ್ಳಿ. ಮಹಿಳಾ ನಾಯಕಿಯರದು ಆದಮೇಲೆ ಮಹಿಳಾ ಸಾಧಕಿಯರ ಬಗ್ಗೆ ಒಂದಷ್ಟು ಪ್ರಶ್ನೆಗಳು. ಮೊದಲ ಮಹಿಳಾ ವೈದ್ಯೆ ಯಾರು ಅಂತ ಗುರುತಿಸಬೇಕಾಗಿದೆ. ಆಕೆಯ ಚಿತ್ರ. ಭಾರತದ ಮೊದಲ ಮಹಿಳಾ ವೈದ್ಯೆ ಮಂಗಳಾದೇವಿ ಅಲ್ಲ. 2ನೇ ಉತ್ತರ ಪ್ರಯತ್ನಿಸಿ. ಹೇಳಿ. ಆನಂದಿ ಗೋಪಾಲ್ ಅಥವಾ ಆನಂದಿ ಬಾಯಿ ಸರಿಯಾದ ಉತ್ತರ. ಅಲ್ಲ, ಆನಂದ ಗೋಪಾಲು ಸರಿ. ಯಜಮಾನ್ರ ಹೆಸರು ಗೋಪಾಲ್. ಕೆಲವು ಕಡೆ ಆನಂದಿ ಗೋಪಾಲ್ ಅಂತಲೇ ಬಳಸಿದ್ದಾರೆ. ಉತ್ತರ ಸರಿಯಾಗಿದೆ ಅದು. ಈಕೆ ಚಿಕ್ಕ ವಯಸ್ಸಲ್ಲಿ ಮದುವೆ ಆಗ್ತಾಳೆ. 16 ವರ್ಷ ಆಗಿರುವಾಗ ಮಗುವಾಗುತ್ತೆ. ಆ ಮಗು ಸತ್ತು ಹೋಗುತ್ತೆ. ಆ ಮಗು ಸಾಯೋದಕ್ಕೆ ಕಾರಣ ಏನು ಅಂದಾಗ ಸಕಾಲದಲ್ಲಿ ವೈದ್ಯಕೀಯ ನೆರವು ದೊರೆಯೋಲ್ಲ.
ಹಾಗಾಗಿ ನಾನು ಡಾಕ್ಟ್ರ್ ಆಗಬೇಕು ಅಂತ ಇಷ್ಟಪಡ್ತಾಳೆ. ಯಜಮಾನರು ಅದಕ್ಕೆ ಗೋಪಾಲ್ ರಾವ್ ಅವರು ಪ್ರೋತ್ಸಾಹ ಕೊಡ್ತಾರೆ. ಈಕೆ ಅಮೇರಿಕಕ್ಕೆ ಹೋಗಿ ಮೆಡಿಸಿನ್ ಮಾಡ್ತಾಳೆ. ಅಲ್ಲಿ ಪೆನ್ಸಿಲ್ವೇನಿಯಾ ವಿಶ್ವವಿದ್ಯಾನಿಲಯ ಇದೆ, ಅಲ್ಲಿ ಮೆಡಿಸಿನ್ ಮಾಡಿ ಡಾಕ್ಟ್ರಾಗಿ ವಾಪಸ್ ಬರ್ತಾಳೆ. ವಾಪಸ್ ಬಂದಾಗ ಆಕೆಗೆ ಒಂದು 23 ವರ್ಷ ವಯಸ್ಸು ಅಷ್ಟೇ. ಆದರೆ ಅಷ್ಟಲ್ಲೇ ಆಕೆಗೆ ಕ್ಷಯ ಕಾಯಿಲೆ ಅಂಟ್ಕೊಳ್ಳುತ್ತೆ. ಪ್ರಾಕ್ಟೀಸ್ ಮಾಡೋದಕ್ಕೆ ಮೊದಲೇ ಈಕೆ ಸತ್ತು ಹೋಗ್ತಾಳೆ. ಅದು ಆಕೆಯ ದುರಂತ. ಆನಂದಿಬಾಯಿ ಜೀವನ ಚರಿತ್ರೆ ಒಂಥರ ಚೆನ್ನಾಗಿದೆ. ಯಾಕಂದರೆ ಅಲ್ಲಿ ಹೆಚ್ಚುಗಾರಿಕೆ ಏನು ಅಂದರೆ, ಸಂಪ್ರದಾಯಸ್ಥ ಬ್ರಾಹ್ಮಣರ ಮನೆಯಲ್ಲಿ ಇದ್ದುಕೊಂಡು ಅವರನ್ನು ವಿರೋಧಿಸಿಕೊಂಡು ಸಮಾಜವನ್ನು ಎದುರು ಹಾಕ್ಕೊಂಡು ಈಕೆ ಹೋಗಿ ಹೆಣ ಕೊಯ್ತಾಳೆ ಅಂದರೆ ನಂಬಲಿಕ್ಕೆ ಸಾಧ್ಯವಾಗೋಲ್ಲ. 200 ವರ್ಷಗಳ ಹಿಂದೆ. ಮತ್ತು ಸಮುದ್ರ ಬಿಟ್ಟು ಹೋಗೋ ಹಾಗಿಲ್ಲ ಅಲ್ವಾ, ಸಮುದ್ರ ದಾಟೋ ಹಾಗಿಲ್ಲ ಆಗಿನ ನಂಬಿಕೆ ಪ್ರಕಾರ. ಮೊದಲ ಒಲಿಂಪಿಕ್ ಪದಕ ಯಾರು, ನೀವು ಉತ್ತರ ಕೊಡ್ತೀರಾ? ಇವರು ಸರ್, ಇವ್ರದ್ದು ಪ್ರಶ್ನೆ ಆಗೇ ಇಲ್ಲ. ಎನ್ನುಬಡಿ ಸುಲಭ. ಆಂಧ್ರದಲ್ಲಿ ಮೊದಲ ಒಲಿಂಪಿಕ್ ಪ್ರಶಸ್ತಿ, ಮಹಿಳಾ ಪ್ರಶಸ್ತಿ. ಇವರು ಮೇಡಮ್ ತಾವು ಹೇಳಿ. ಆಂಧ್ರದವ್ರು ಗೊತ್ತಿಲ್ವೇ? ಮನವಾಳು. ಹೇಳಿ ಪದ್ಮ. ಕರ್ಣಂ ಮಲ್ಲೇಶ್ವರಿ. ಕರ್ಣಂ ಮಲ್ಲೇಶ್ವರಿ ಉತ್ತರ ಸರಿಯಾಗಿದೆ. ಕರ್ಣಂ ಮಲ್ಲೇಶ್ವರಿ ಅವರು ಸಿಡ್ನಿಲಿ ನಡೆಯುತ್ತೆ ಒಲಿಂಪಿಕ್ಕು. ಅದರಲ್ಲಿ ವೇಟ್ ಲಿಫ್ಟಿಂಗಲ್ಲಿ 3ನೇ ಸ್ಥಾನ, ಕಂಚಿನ ಪದಕ ಗಳಿಸ್ತಾರೆ. ಇವರು ಆಂಧ್ರ ಪ್ರದೇಶಕ್ಕೆ ಸೇರಿದವರು. ಅರುಣ್ ಬನ್ನಿ. ಬಹಳ ಸುಲಭ. ಹಿಂದಿನಲ್ಲಿ ಅಕ್ಕಿಗೆ ಏನಂತಾರೆ? ಹಿಂದಿನಲ್ಲಿ ಅಕ್ಕಿಗೆ ಏನು ಹೇಳ್ತಾರೆ? ತೊಗೊಳ್ಳಿ. ಸುಲಭ. ಯಾರಿಕೆ? ರಾಣಿ ಈಕೆ. ರಾಣಿ ಹಬ್ಬಕ್ಕ ದೇವಿ ಅಲ್ಲ, ಮೈಸೂರು ಮಹಾರಾಣಿ. ವಾಣಿ ವಿಲಾಸ್ ಆಸ್ಪತ್ರೆ ಕಟ್ಟೋದಕ್ಕೆ ಈಕೆ ಕಾರಣ. ಆಮೇಲೆ ವಾಣಿ ವಿಲಾಸ್ ಸಾಗರ ಇದೆಯಲ್ಲ ಹಿರಿಯೂರಲ್ಲಿ, ಅದಕ್ಕೆ ಈಕೆನೇ ಕಾರಣ. ಮತ್ತು ಈಕೆನೇ ಅದೆಷ್ಟು ಒಳ್ಳೆ ಕೆಲಸಗಳನ್ನು ಮಾಡಿದ್ದಾಳೆ ಅಂದರೆ ನಂಬಲಿಕ್ಕೆ ಸಾಧ್ಯ ಇಲ್ಲ. ಈಕೆಯ ಕಾಲವನ್ನು ರಾಮರಾಜ್ಯ ಅಂತ ಕರೀತಾರೆ. ಕೆಂಪರಾಜಮ್ಮಣ್ಣಿ ದೇವಿ ಅಂತದ್ದು ಪೂರ್ತಿ ಹೆಸರು. ನೋಡಿ, ಅಮ್ಮಣ್ಣಿ ಕೊಟ್ಟಿದ್ದಾರೆ ಕೊಡಿ. ಇನ್ನು ಲಾಸ್ಟ್ ಕ್ವಶನ್ ಯಾರಿಗೆ? ಈ ಪದ್ಮಶ್ರೀ ಪುರಸ್ಕೃತರನ್ನು ಗುರುತಿಸಿ. ಲಾಸ್ಟ್ ಕ್ವಶನ್. ಈಕೆ ಸೂಲಗಿತ್ತಿ ನರಸಮ್ಮ. ಉತ್ತರ ಅಲ್ಲಿಗೆ ಮುಗೀತು. ಪಾವಗಡ ತಾಲೂಕಿಗೆ ಸೇರಿದವರು ಸೂಲಗಿತ್ತಿ ನರಸಮ್ಮ. 19ನೇ ವಯಸ್ಸಿಗೆ ಮೊದಲ ಡೆಲಿವರಿ ಮಾಡ್ತಾಳೆ. ಅಜ್ಜಿಯಿಂದ ಕಲ್ತ್ಕೊಂಡಿದ್ದೆಲ್ಲನೂ. ಡಾಕ್ಟರ್ CR ಚಂದ್ರಶೇಖರ್ ಅವರಿಗೆ ಯಾವ ವರ್ಷದಲ್ಲಿ ಪದ್ಮಶ್ರೀ ಗೌರವ ದೊರೆಯಿತು? ಯಾವ ವರ್ಷ? 2024. ಉತ್ತರ ಸರಿಯಾಗಿದೆ. ಪುಸ್ತಕ